ದೇಶದಲ್ಲಿ ಬಹಳ ಒಂದು ಪ್ರಾಶಸ್ತ್ಯವಿದ್ದಂತಹ ಗಂಗಾ ಯಮುನಾ ನದಿಗಳಿಗೆ ಏನು ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ರು, ಸರಸ್ವತಿ ನದಿಗೂ ಅದೇ ಬೆಲೆ ಕೊಟ್ಟಿದ್ರು. ಅದಕ್ಕೆ ವೇದದಲ್ಲಿ ಅಲ್ಲಲ್ಲೇ ಸಾರಸ್ವತಂ ಗ್ರಹಂ ಗೃಹ್ಣಾತಿ ಏಷಾವ ಅಪಾಂ ಪೃಷ್ಠಂ ಯತ್ ಸರಸ್ವತಿ ಅಂತ. ನದಿಗಳಲ್ಲೆಲ್ಲ ಎಲ್ಲಕ್ಕಿಂತ ಮೇಲ್ಮಟ್ಟದ ನದಿ ಯಾವುದು ಅಂದ್ರೆ ಸರಸ್ವತಿ ಅಂತ. ಅಂತಹ ಒಂದು ಸರಸ್ವತಿ ನದಿ ತೀರದಲ್ಲಿ ಶಮ್ಯಾಪ್ರಾಸ ಅಂತ ಆ ಜಾಗಕ್ಕೆ ಹೆಸರು. ಅಂದ್ರೆ ಋಷಿಗಳು ಹಿಂದೆ ಸತ್ರಯಾಗವನ್ನು ಮಾಡ್ಬೇಕಾದ್ರೆ ಒಂದ್ಸಲ ಶಮ್ಯ ಅಂದ್ರೆ ಆ ಗಾಡಿಯ ನೊಗದ ಒಂದು ಕೀಲು ಇದು, ಆ ಶಮ್ಯ ಎಸೆಯೋದು ಅದು ಎಷ್ಟು ದೂರಕ್ಕೆ ಬೀಳುತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದು ಯಾಗ ಮಾಡೋದು, ಅಲ್ಲಿಂದ ಎದ್ದು ಬಿಟ್ಟು ಮುಂದಿನ ಯಾಗಕ್ಕೆ ಮತ್ತೆ ಎಸೆಯೋದು, ಅಲ್ಲಿ ಎಲ್ಲಿಗೆ ಬೀಳುತ್ತೋ ಅಲ್ಲಿ ಹೋಗಿ ಒಂದು ಯಾಗ ಮಾಡೋದು. ಹೀಗೆ ಇಡೀ ಸರಸ್ವತಿ ನದಿಯ ದಂಡೆಯಲ್ಲೆಲ್ಲ ಯಾಗವನ್ನು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಆ ಜಾಗಕ್ಕೆ ಶಮ್ಯಾಪ್ರಾಸ ಅಂತ, ಬಹಳ ಪವಿತ್ರವಾದ ಕ್ಷೇತ್ರ ಅಂತ. ಅಂತಹ ಒಂದು ಶಮ್ಯಾಪ್ರಾಸದಲ್ಲಿ ವ್ಯಾಸ ಮಹರ್ಷಿಗಳು ಬದರಿ ಷಂಡ ಮಂಡಿತೆ ಅಂತ, ಆ ಬದರಿ ಜಾಲಿ ಮರ ಅಂತ ಏನು ಹೇಳ್ತಾರೆ, ಅದರ ಗುಂಪು ಗುಂಪಾಗಿ ಬೆಳೆದು ಬಿಟ್ಟಿದೆ. ಆದ್ರಿಂದ ಅವರಿಗೆ ಬಾದರಾಯಣರು ಒಂದು ಹೆಸರು ಬಂದು ತಮಾಷೆಯಾಗಿ ಪುನಃ ಇವರು ಒಬ್ಬ ಸುಭಾಷಿತಕಾರ ಹೇಳ್ತಾರೆ, ಬಾದರಾಯಣ ಸಂಬಂಧ ಅಂತಂದ್ರೆ ಬದರಿ ವೃಕ್ಷದ ಸಂಬಂಧ ಅಂತ. ಹೀಗೆ ಆ ವ್ಯಾಸರು ಆ ಜಾಲಿ ಮರದ ಆ ಒಂದು ವನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಪೂರ್ವಾಗ್ರಹ ಕೂತ್ಕೊಂಡ್ಬಿಟ್ಟು ಶುದ್ಧಾಚಮನವನ್ನು ಮಾಡಿಕೊಂಡು, ಈಗ ನಾನು ಏನಾದ್ರೂ ಒಂದು ಭಗವತ್ ಕಥೆಯನ್ನು ಬರೀಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರವಾಗಿ ಅವರು ಪರಮಾತ್ಮನಲ್ಲಿ ಏಕಾಂತ ಒಂದು ಭಕ್ತಿಯನ್ನ, ತೀವ್ರವಾದ ಭಕ್ತಿ ಯೋಗವನ್ನ ಅವರು ನಡೆಸಿದ್ದಾರೆ. ಹಾಗೆ ಆ ಭಕ್ತಿ ಯೋಗದಿಂದ ಅವರಿಗೆ ಆ ಪರಮಾತ್ಮನ ದಿವ್ಯ ದರ್ಶನವಾಗಿದೆ. ಮತ್ತೆ ಯಾವ ಒಂದು ಮಾಯೆಯಿಂದ ಪರಮಾತ್ಮನು ಇಡೀ ಪ್ರಪಂಚವನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೋ, ಎಲ್ಲರನ್ನೂ ಮೋಹಗೊಳಿಸ್ತಾ ಇದ್ದಾನೋ, ಆ ಮಾಯೆಯನ್ನು ಕಂಡ್ಕೊಂಡ್ರು. ಅವ್ರು ಹೇಳ್ತಾ ಇದ್ದಾರೆ, ಈ ಮಾಯೆಯ ಮಹಿಮೆ ಏನು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ನನ್ನ ಸ್ವಭಾವವೇ ಶರೀರೇಂದ್ರಿಯಗಳ ರೂಪನಾಗಿರೋದು, ಹುಟ್ಟೋದು ಸಾಯೋದು ಇದೇ ನನ್ನ ಸ್ವಭಾವ. ಹೀಗೆ ನನ್ನ ನಿಜಾನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಒಂದು ನಿಜವಾದಂತಹ ಆ ಆತ್ಮಸ್ವರೂಪದ ಬಗ್ಗೆ ತಿಳ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ಆ ಮಾಯೆಯನ್ನು ಪರಮಾತ್ಮನನ್ನು ಕೂಡ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಕಂಡ್ಕೊಂಡ್ಬಿಟ್ಟು ಈಗ ಒಂದು ಆ ಪುರಾಣವನ್ನ ಬರೀಬೇಕು ಅಂತ ಯೋಚನೆ ಮಾಡಿಕೊಂಡ್ರು. ಅನರ್ಥೋಪಶಮಂ ಸಾಕ್ಷಾತ್, ಅನರ್ಥೋಪಶಮನಂ ಸಾಕ್ಷಾತ್ ಭಕ್ತಿಯೋಗಮಧೋಕ್ಷಜೇ ಲೋಕಸ್ಯಾಜಾಲತೋ ವಿದ್ವಾನ್ ಚಕ್ರೇ ಸಾತ್ವತ ಸಂಹಿತಾ ಯಸ್ಯಾಂ ವೈಶ್ರೂಯಮಾಣಾಯಾಂ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪತ್ಯತೆ ಪುಂಸಃ ಶೋಕಮೋಹ ಭಯಾಪಹ ಸಸಂಹಿತಾಂ ಭಾಗವತೀಂ ಕೃತ್ವಾನುಕ್ರಮ್ಯ ಚಾತ್ಮಜಂ ಶುಕಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಃ. ಅವರು ಈ ಭಾಗವತ ಪುರಾಣವನ್ನ ಬರೆದರಲ್ಲ, ಅದು ಎಂಥದ್ದು ಭಾಗವತದ ಮಹಿಮೆ ಏನು ಅಂತಂದ್ರೆ ಎಲ್ಲ ಅನರ್ಥಗಳಿಗೂ ಉಪಶಮ. ಮನುಷ್ಯರಿಗೆ ಏನೇನು ಇದೊಂದು ಅನರ್ಥ ಸ್ವಾಮಿ, ಇಂಥ ಒಂದು ನನಗೆ ವಿಘ್ನ ಬರ್ತಾ ಇದೆ ಅಂದ್ರೆ ಸಕಲ ವಿಘ್ನ, ಸಕಲ ಅನರ್ಥ, ಸಕಲ ಅಮಂಗಳವನ್ನು ಕಳೆಯುವಂತಹದ್ದು. ಮತ್ತೆ ಭಗವಂತನ ಭಕ್ತಿ ಅನ್ನೋದು ಅವರಿಗೆ ಬಂದೇ ಬರುತ್ತೆ. ಯಾರು ಭಾಗವತವನ್ನ ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೆ ಅವರಿಗೆ ಭಗವಂತನಲ್ಲಿ ಅಚಂಚಲವಾದಂತಹ ಭಕ್ತಿಯನ್ನ ಆ ಭಾಗವತ ಪುರಾಣವು ಕರುಣಿಸುತ್ತೆ. ಆದ್ದರಿಂದ ಈ ಲೋಕದವರಿಗೆ ಖಂಡಿತವಾಗಿಯೂ ಕೂಡ ಭಗವದ್ ಭಕ್ತಿಯನ್ನು ಪಡೆಯುವುದಕ್ಕೆ ಸಾಧನ ಯಾವುದು ಅನ್ನೋದು ಗೊತ್ತಿಲ್ಲ. ಆದ್ರೆ ನಾನು ಈ ಸಾತ್ವತ ಸಂಹಿತೆ ಅಂದ್ರೆ ಭಾಗವತರಿಗೆ ಇಷ್ಟವಾದಂತಹ ಈ ಪುರಾಣವನ್ನು ಬರೀಬೇಕು ಅಂತ ಹೇಳಿ ಅದನ್ನ ಬರೀತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಈ ಭಗವತ ಶ್ರವಣವೇ ಭಗವಂತನಲ್ಲಿ ಭಕ್ತಿಯನ್ನು ಕೊಡುತ್ತೆ. ಸಕಲ ಶೋಕ ಮೋಹ ಭಯಗಳು ಅಂದ್ರೆ ನಮಗೆ ದುಃಖ, ನಮಗೆ ಮೋಹಗಳು ಕ್ಷಣ ಕ್ಷಣಕ್ಕೂ ಬರ್ತಾ ಇರೋದು. ಜೀವನದಲ್ಲಿ ಯಾವಾಗಲೂ ಹೆದರಿಕೆ, ಏನಾಗ್ಬಿಡತ್ತೋ, ನಾನು ಏನ್ ಕಳ್ಕೊಳ್ತೀನೋ, ಏನ್ ತೊಂದರೆ ಬರುತ್ತೋ ಅನ್ನುವಂಥ ಹೆದರಿಕೆ. ಈ ಹೆದರಿಕೆ, ಮೋಹ, ದುಃಖ ಎಲ್ಲವನ್ನೂ ಕಳೆಯುವಂತಹ ಈ ಭಾಗವತ ಪುರಾಣವನ್ನು ಬರೆದು ಬಿಟ್ಟು ಆಮೇಲೆ ಇದನ್ನು ಯಾರಿಗಾದ್ರೂ ಹೇಳ್ಕೊಡ್ಬೇಕಲ್ಲ. ಯಾಕೆಂತಂದ್ರೆ ವ್ಯಾಸರು
ಎಲ್ಲೂ ಪ್ರಚಾರ ಮಾಡಕ್ ಹೋಗ್ಲಿಲ್ಲ. ವ್ಯಾಸರು ಎಲ್ಲವನ್ನೂ ಶಿಷ್ಯರ ಮೂಲಕವಾಗಿ ಲೋಕ ಕೊಟ್ಟಿರೋದು. ಹಾಗಾಗ್ಬಿಟ್ಟು ವೇದಗಳನ್ನು ವಿಭಾಗ ಮಾಡಿ ಹಾಗೆ ಶಿಷ್ಯರಿಗೆ ಕೊಟ್ಟರೋ ಅದೇ ರೀತಿ ತಮ್ಮ ಮಗನಾದಂತಹ ಆ ಶುಕಾಚಾರ್ಯರಿಗೆ ಅವರು ಈ ಒಂದು ಪುರಾಣವನ್ನು ಅಧ್ಯಾಪನ ಮಾಡಿಸಿದ್ದಾರೆ. ಎಂಥವ್ರು ಅವರು ಅಂದ್ರೆ ನಿವೃತ್ತಿ ನಿರತಂ. ಅವರು ಯಾವಾಗಲೂ ಕೂಡ ಅವರು ನಿವೃತ್ತಿ ಮಾರ್ಗದಲ್ಲೇ ಜ್ಞಾನ ವೈರಾಗ್ಯಾದಿಗಳಲ್ಲೇ ನಿರತರಾಗಿರೋರು, ಅವಧೂತ ಚರ್ಯೆಯಲ್ಲಿರೋರು. ಆವಾಗ ಆ ಶೌನಕ ಮಹರ್ಷಿಗಳಿಗೆ ಒಂದು ಜಿಜ್ಞಾಸೆ ಉಂಟಾಯಿತು. ಸ್ವಾಮಿ, ನೀವು ಹೇಳ್ತಾ ಇದ್ದೀರಿ ಅವರು ನಿವೃತ್ತಿ ಮಾರ್ಗದಲ್ಲಿರೋದು, ಜ್ಞಾನ ವೈರಾಗ್ಯಾದಿ ಸಂಪನ್ನರು ಅಂತ. ಅಂಥವರು ಇಂಥ ಒಂದು ಭಾಗವತದ ಕಥೆಗಳನ್ನೆಲ್ಲ ಅವರು ಕೇಳಿದ್ರ, ಒಪ್ಕೊಂಡ್ರ? ಈ ಪುರಾಣವನ್ನು ಆಯಿತು ನಾನು ಅಧ್ಯಯನ ಮಾಡ್ತೀನಿ, ಲೋಕಕ್ಕೆಲ್ಲ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರ? ನನಗೆ ಆಶ್ಚರ್ಯವಾಗ್ತಾ ಇದೆ ಅಂದಾಗ ಅದಕ್ಕೆ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ಆತ್ಮರಾಮಶ್ಚ ಮುನಯಃ ನಿರ್ಗಂಧಾಪ್ಯುರುಕ್ರಮೇ ಕುರ್ವಂತ್ಯಹೈತುಕೀಂ ಭಕ್ತಿಂ ಇತ್ತಂ ಭೂತಗುಣಃ ಹರಿಃ ಹರೇರ್ಗುಣಾಕ್ಷಿಪ್ತಮತಿಃ ಭಗವಾನ್ ಬಾದರಾಯಣಿಃ ಅಧ್ಯಗಾನ್ ಮಹದಾಖ್ಯಾನಂ ನಿತ್ಯಂ ವಿಷ್ಣು ಜನಪ್ರಿಯಃ ಪರೀಕ್ಷಿತೋಥ ರಾಜರ್ಷೇಃ ಜನ್ಮಕಂ ವಿಲಾಪನಂ ಸಂಸ್ಥಾಂಚ ಪಾಂಡುಪುತ್ರಾಣಾಂ ವಕ್ಷೇ ಕೃಷ್ಣ ಕಥೋದಯಂ. ಅವಾಗ ಶೌನಕರು ಕೇಳಿದ ಪ್ರಶ್ನೆಗೆ, ಶೌನಕರೇ, ಬರೀ ಶುಕ ಒಬ್ಬ ಅಂತಲ್ಲ, ಋಷಿಗಳಲ್ಲಿ ಅವರು ಆತ್ಮಾರಾಮರಾಗಿದ್ದಾರೆ ಅಂತ ಹೇಳಿ, ಅಂದ್ರೆ ನಿರಂತರವಾಗಿ ತತ್ವ ಚಿಂತನೆಯಲ್ಲೇ ಮುಳ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಹಾಗೆ ಸಂತೋಷಕ್ಕೆ ಇನ್ನೊಂದು ಬೇಕಾಗಿಲ್ಲ. ಆತ್ಮ ಕ್ರೀಡಾ ಆತ್ಮರತಿ ಅಂತ ಹೇಳಿ ಉಪನಿಷತ್ತಲ್ಲಿ ಹೇಳಿದ್ರೆ, ನಮಗೆ ಆಟ ಆಡ್ಬೇಕು, ಸಂತೋಷ ಪಡ್ಬೇಕು, ನಾವು ಸಮಾಧಾನವಾಗಿರ್ಬೇಕು, ಖುಷಿಯಾಗಿರ್ಬೇಕು ನಾವು ಅಂತೀವಲ್ಲ, ನಮಗೆ ಬೇರೆ ಪದಾರ್ಥಗಳು ಬೇಕು. ಆದ್ರೆ ಜ್ಞಾನಿಗಳಿಗೆ ಏನ್ ಬೇಕು ಅಂದ್ರೆ ಆತ್ಮನೇ ಎಲ್ಲವೂ ಆಗುತ್ತೆ. ಯಾಕೆ ಅಂತಂದ್ರೆ ಅಂಥ ಒಂದು ತತ್ವ ದರ್ಶನದಿಂದ ಅವರಿಗೆ ಅಂಥ ಆನಂದ ಏನಿದೆ ಪ್ರಪಂಚದಲ್ಲಿ, ಎಲ್ಲರೂ ಆನಂದ ಅಂತ ಏನ್ ಕರೀತಾರೆ, ಎಲ್ಲರ ಆನಂದದ ಒಂದು ತುಣುಕು ಏನಿದೆ ಆನಂದ, ಅದೆಲ್ಲ ಆ ಬ್ರಹ್ಮಾನಂದದ ತುಣುಕುಗಳೇ. ಆ ಬ್ರಹ್ಮಾನಂದ ಅನ್ನೋದು ಮೂಲವಾದ ಸಂತೋಷ. ಅದಿದ್ದವರಿಗೆ ಯಾವುದು ಬೇಕಾಗಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ, ಮುನಿಗಳು ಆತ್ಮಾರಾಮರಾಗಿದ್ದಾರೆ. ನಿರ್ಗ್ರಂಥಾಹ ಅಂದ್ರೆ ಅವರ ಮನಸ್ಸಿನಲ್ಲಿ ಯಾವ ಸಂಶಯವೂ ಇಲ್ಲ. ಅಯ್ಯೋ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು, ಇದೊಂದು ಅರ್ಥ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಅವತ್ತಿಂದ ತಲೆ ಕೆಡಿಸ್ತಾ ಇದೀನಿ ಅಂತ ಈ ರೀತಿ ಯಾವ ಸಂಶಯವೂ ಇಲ್ಲ. ಅಂಥವರಿಗೂ ಕೂಡ ಆ ಗುರುಕ್ರಮ ತ್ರಿವಿಕ್ರಮ ಅವತಾರವನ್ನು ಮಾಡಿ ಲೋಕೋದ್ಧಾರವನ್ನು ಮಾಡಿದ್ದಲ್ಲ ಅಂಥ ಮಹಾವಿಷ್ಣುವಿನ ಪರಮಾತ್ಮನ ಬಗ್ಗೆ ಅಹೈತುಕೀಂ ಭಕ್ತಿಂ ಕುರುವಂತಿ ಅಂತ. ಅಂದ್ರೆ ಭಾಗವತಕಾರರ ಒಂದು ಪಲ್ಲವಿ, ಭಕ್ತಿಗೆ ನಿಮಿತ್ತ ಇಲ್ಲ ಅಂತ. ಲೋಕದಲ್ಲಿ ನಾವು ಏನು ಹೋದ್ರು ಹೇಳಿದ್ರು ಕೂಡ, ಯಾಕೆ ಹೋಗ್ತಾ ಇದ್ದೀರಿ ಪುರಾಣ ಕೇಳಕ್ಕೆ, ಯಾಕೆ ಅಲ್ಲಿಗೆ ಹೋಗಿದ್ರಿ, ಏನ್ ಮಾಡ್ತಾ ಇದ್ದೀರಿ, ಯಾತಕ್ಕೋಸ್ಕರ ಮಾಡಿದಿರಿ, ಎಲ್ಲದಕ್ಕೂ ಯಾತಕ್ಕೆ ಅಂತ ಕೇಳ್ತೀವಿ. ಆದ್ರೆ ಈ ಭಗವತ್ ವಿಷಯವಾಗಿ ಅಹೈತುಕೀಂ, ಭಗವಂತನನ್ನ ಯಾತಕ್ಕೆ ಭಜಿಸ್ಬೇಕು ಅಂದ್ರೆ ಯಾವುದೇ ಕಾರಣವೂ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲರಿಗೂ ಆತ್ಮನಾಗಿದ್ದಾನೆ, ಅತ್ಯಂತ ಪ್ರಿಯನಾಗಿದ್ದಾನೆ. ಆದ್ದರಿಂದ ಆ ಭಗವದ್ ಭಕ್ತಿ ಅನ್ನೋದು ಬಹಳ ದೊಡ್ಡದು, ಆ ಭಗವಂತನ ಮಹಿಮೆ ದೊಡ್ಡದು. ಇತ್ತಂಭೂತ ಗುಣೋ ಹರಿಹಿಂದ, ಆ ಪರಮಾತ್ಮನ ಮಹಿಮೆ ಬಹಳ ದೊಡ್ಡದಪ್ಪ. ಯಾರಿಗೆ ಪ್ರಪಂಚದಲ್ಲಿ ಏನೂ ಬೇಡವೋ ಅವರಿಗೆ ಪರಮಾತ್ಮ ಬೇಕು. ಹೀಗೆ ಆ ಭಗವಂತನ ದಿವ್ಯವಾದಂತಹ ಗುಣಗಳಿಂದ ಶುಕಾಚಾರ್ಯರಿಗೆ ಬಹಳ ಸಂತೋಷವಾಗ್ಬಿಟ್ಟಿದೆ. ಅವರು ಅಪ್ಪ ಇನ್ನೂ ಹೇಳ್ಕೊಡಿ, ಇನ್ನೂ ವಿಷಯ ಹೇಳ್ಕೊಡಿ, ನನಗೆ ಇನ್ನೂ ತಿಳಿಸ್ರಿ ಅಂತ ಹೇಳ್ಬಿಟ್ಟು ಇಡೀ 12 ಸ್ಕಂಧದವರೆಗೆ ಭಾಗವತವನ್ನ ಪೂರ್ಣ ಗಟ್ಟು ಮಾಡ್ಕೊಂಡ್ಬಿಟ್ರು. ಹಿಂದೆಲ್ಲ ಪಾಠ ಅಂತಂದ್ರೆ ಸುಮ್ಮನೆ ಪುರಾಣ ಶ್ರವಣ ಅಲ್ಲ, ಪೂರ್ಣವಾಗಿ ವಾಚೋವಿಧೇಯವಾಗಿ ಗಟ್ಟಿ ಮಾಡಬೇಕು, ಅರ್ಥಸಹಿತವಾಗಿ ತಿಳ್ಕೊಳ್ಬೇಕು. ಹಾಗೆ ಇಡೀ 12 ಸ್ಕಂದದ ಭಾಗವತವನ್ನ ಪೂರ್ಣವಾಗಿ ಗ್ರಹಣೆ ಮಾಡಿಬಿಟ್ರು. ಇದನ್ನ ಶುಕಾಚಾರ್ಯರು ಯಾರಿಗೆ ಹೇಳಿದ್ರು ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾರೆ. ಇದು ಮೊಟ್ಟ ಮೊದಲು
ಈ ಭಾಗವತ್ ಸಪ್ತಾಹ ನಡೆದಿದ್ದು ಆ ಒಂದು ಗಂಗಾ ನದಿಯ ದಂಡೆಯಲ್ಲಿ ಪರೀಕ್ಷಿತ ಮಹಾರಾಜ ಪ್ರಾಯೋಪವೇಶ ಕೂತ್ಕೊಂಡಾಗ. ಆದ್ದರಿಂದ ಈಗ ನಿನಗೆ ಆ ರಾಜರ್ಷಿಯಾದಂತಹ ಪರೀಕ್ಷಿತನ ಜನ್ಮ ಹೇಗಾಯ್ತು, ಅವನು ಏನು ಕೆಲಸ ಮಾಡಿದ, ಅವನು ಯಾತಕ್ಕೋಸ್ಕರವಾಗಿ ಪ್ರಾಯೋಪವೇಶ ಮಾಡಬೇಕಾಯಿತು ಅದನ್ನು ಹೇಳಿದಾಗ ಈ ಭಾಗವತದ ಒಂದು ಪ್ರಾರಂಭ ಗೊತ್ತಾಗುತ್ತೆ. ಯಾಕೆಂದ್ರೆ ಮೊದಲೇ ಭಾಗವತ್ ಸಪ್ತಾಹ ನಡೆದಿದ್ದೆ ಆ ಗಂಗಾ ನದಿ ದಂಡೆಯಲ್ಲಿ. ಶುಕಾಚಾರ್ಯರು ಮೊಟ್ಟ ಮೊದಲು ಹೇಳಿದ್ದೆ, ಅದನ್ನು ನಿನಗೆ ತಿಳಿಸ್ತೀನಿ. ಆ ಸಂದರ್ಭದಲ್ಲಿ ಪಾಂಡವರ ಒಂದು ಕಥೆಯನ್ನು ಹೇಳಬೇಕು. ಇದೆಲ್ಲ ಈ ಕೃಷ್ಣ ಕಥೆಗೆ ಆರಂಭಪ್ಪ, ಇದೆಲ್ಲ ಉಪಕ್ರಮಪ್ಪ ಅಂತ ಹೇಳಿಬಿಟ್ಟು ಆರಂಭ ಹೇಳ್ತಾ ಇದ್ದಾರೆ. ಕೌರವ ಪಾಂಡವರ ಯುದ್ಧ ನಡೀತು. 17 ದಿವಸದ ಯುದ್ಧ ಆಯಿತು. 18ನೇ ದಿವಸ ಭೀಮನಿಗೂ ದುರ್ಯೋಧನನಿಗೂ ಆ ಸರೋವರದಿಂದ ದುರ್ಯೋಧನ ಎಬ್ಬಿಸಿದ ಮೇಲೆ ಘನಘೋರವಾದಂತಹ ಗದಾ ಯುದ್ಧ ಆಯಿತು. ಆ ಗದಾ ಯುದ್ಧದಲ್ಲಿ ಭೀಮ ಏನ್ ಮಾಡ್ದ, ಮುಂಚೆನೆ ಪ್ರತಿಜ್ಞೆ ಮಾಡಿಬಿಟ್ಟಿದ್ದ, ದುರ್ಯೋಧನನ ತೊಡೆಯನ್ನು ಮುರಿತೀನಿ. ಅವನು ತೊಡೆ ತಟ್ಟಿಬಿಟ್ಟ. ಎಲ್ಲರೆದರಲ್ಲೂ ಕೂಡ, ಏಯ್ ತೊಡೆ ತಟ್ತೀನೋ ನನ್ ಮುಂದೆ, ನಿನ್ನ 2 ತೊಡೆಯನ್ನು ಮುರಿತೀನಿ, ಜ್ಞಾಪಕ ಇಟ್ಕೋ ಯುದ್ಧದಲ್ಲಿ ಅಂತ ಹೇಳ್ಬಿಟ್ಟಿದ್ದ. ಆ ಸಂದರ್ಭದಲ್ಲಿ ಬಲರಾಮ ಸಿಟ್ಟಾಗ್ತಾರೆ. ಅಲ್ಲ, ಗದಾ ಯುದ್ಧದಲ್ಲಿ ನಾಭಿಗಿಂತ ಕೆಳಗೆ ಹೊಡೆಯೋ ಹಾಗಿಲ್ಲ, ಭೀಮ ಹೊಡೆದಿದ್ದ ತಪ್ಪು ಅಂತಂದಾಗ ಕೃಷ್ಣ ಪರಮಾತ್ಮ ಚೆನ್ನಾಗಿ ಹೇಳ್ತಾನೆ, ತಪ್ಪು ಸರಿ ಹೇಳಕ್ ಹೋದ್ರೆ ಅನಯ ಅಭಿಮನ್ಯುವನ್ನ 6 ಜನ ಸೇರಿ ಹಿಂದ್ಗಡೆಯಿಂದ ಹೊಡೆದ್ರಲ್ಲ, ಅವಾಗ ಯಾವ ನ್ಯಾಯ ಆಯ್ತು? ನೀನು ತಪ್ಪು ಸರಿ ಹೇಳಕ್ ಹೋಗ್ಬೇಡ ಕೌರವರಿಗೆ. ಈಗ ಭೀಮ ಪ್ರತಿಜ್ಞೆ ಮಾಡಿದ್ದ ತೊಡೆ ಮುರಿತೀನಿ ಅಂತ, ಹಾಗಾದ್ರಿಂದ ಅವನು ಮುರಿದಿದ್ದಾನೆ, ಇದರಲ್ಲಿ ಏನು ದೋಷ ಇಲ್ಲ ಅಂತ ಹೇಳಿ ಸಮಾಧಾನ ಪಡ್ತಾನೆ. ಅವಾಗ ಏನಾಗುತ್ತೆ, ಇನ್ನೊಂದು 2 ತಲೆ ಹೊಡೆದಿದ್ರೆ ಮುಗೀತಾ ಇತ್ತು, ಹೊಡೆಯೋದಿಲ್ಲ ಭೀಮ. ತೊಡೆ ಮುರಿದು ಬಿಟ್ಟು, ಲೇ ನಾಯಿಗಳು ಹದ್ದುಗಳು ಬಂದು ನಿನ್ನನ್ನು ಕುತ್ತಿ 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 ತಿನ್ಬೇಕು, ಆ ಹದ್ದುಗಳನ್ನು ಹೊಡೆಯೋದಕ್ಕೆ ಇರೋ ಹೊತ್ತಲ್ಲ ಆಗ್ಬೇಕು, ನಿನ್ನನ್ನು ಪ್ರಾಣಿಗಳೆಲ್ಲ ಬಂದು ಕಿತ್ತು ಕಿತ್ತು ತಿನ್ಬೇಕು ಜೀವಂತವಾಗಿ, ಅದು ನಿನಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ಬೈದು ಬಿಟ್ಟು ಒಂದ್ಸಲ ಒದ್ದು ಬಿಟ್ಟು ಹೋಗ್ಬಿಡ್ತಾನೆ. ದುರ್ಯೋಧನಿಗೆ ಏನು ಮಾಡಕ್ ಆಗದೆ ಇರೋ ಸ್ಥಿತಿ. ನಾಯಿಗಳೆಲ್ಲ ಬರ್ತಾ ಇದೆ, ಹಂದಿಗಳೆಲ್ಲ ಬರ್ತಾ ಇದೆ, ಹದ್ದುಗಳೆಲ್ಲ ಬರ್ತಾ ಇದೆ, ಕಾಗೆಗಳೆಲ್ಲ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಈ ಅಶ್ವತ್ಥಾಮ, ಕೃತವರ್ಮ ಮತ್ತೆ ಇವರು ಕೃಪಾಚಾರ್ಯರು 3 ಜನ ಬಚ್ಚಿಟ್ಕೊಂಡಿದ್ರು. ಅವರೆಲ್ಲ ಪಾಂಡವರೆಲ್ಲ ಹೋದ್ಮೇಲೆ ಬರ್ತಾರೆ. ಬಂದ್ಮೇಲೆ ಕೃಪಾಚಾರ್ಯರಿಗೆ ಎಷ್ಟೇ ಆಗ್ಲಿ ನಾನು ಇವ್ರ ಮನೆಯ ಗುರುವಾಗಿ ಬೆಳೆದವನು, ಆದ್ದರಿಂದ ಇವನಿಗೇನಾದ್ರು ಒಂದು ಉಪಕಾರ ಮಾಡಬೇಕು ಅಂತ. ದುರ್ಯೋಧನ, ಈಗಲೂ ಕಾಲ ಮಿಂಚಿಲ್ಲ, ನೀನು ನಮ್ಮ ಅಶ್ವತ್ಥಾಮನಿಗೆ ಸೇನಾಧಿಪತ್ಯ ಕೊಡು, ಅವತ್ತೇ ಮಾಡ್ಬೇಕಾಗಿತ್ತು, ದ್ರೋಣರ ಕಾಲ ಆದ್ಮೇಲೆ ಕೊಡ್ಬೇಕಾಗಿತ್ತು, ನೀನು ಕೊಡ್ಲಿಲ್ಲ, ಈಗ ಕೊಡು. ಈ ದುರ್ಯೋಧನ 5 ಜನ ಪಾಂಡವರ ತಲೆಯನ್ನು ತಂದು ನಿನ್ ಮುಂದಿಟ್ಟು ಬಿಡ್ತಾನೆ, ಇವನು ಸಾಮಾನ್ಯನಲ್ಲ ಅಂತ ಹೇಳ್ಬಿಡ್ತಾರೆ. ಸರಿ ಆಯ್ತು, ಇದನ್ನೇನು ಸಾಯಕ್ ಹೊರಟವನಿಗೆ ಜೀವನದಲ್ಲಿ ಕಡೆಗಾಲದಲ್ಲಿ ಪಾಂಡವರ ತಲೆ ಕಂಡು ಹೋದ್ರೆ ಅದೇ ನನ್ನ ಜೀವನದ ಒಂದು ದೊಡ್ಡ ಗೆಲುವು ಅಂತ ಅನ್ಕೊಂಡ್ಬಿಟ್ಟು ಪಟ್ಟ ಕಟ್ಬಿಡ್ತಾನೆ ಅಶ್ವತ್ಥಾಮನಿಗೆ. ಅಶ್ವತ್ಥಾಮರು ಪಟ್ಟ ಕಟ್ಟಿದ್ಮೇಲೆ ಅವರು ಪಾಂಡವರ ಶಿಬಿರದ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿವರೆಗೆ ಪಾಂಡವರು ತಮ್ಮ ಶಿಬಿರದಲ್ಲಿ ಇರ್ತಾರೆ. ಯಾವತ್ತು ದುರ್ಯೋಧನನ ಗದಾ ತೊಡೆಯನ್ನು ಮುರಿದು ಬಿಡ್ತಾರೋ ಅವಾಗ ಕೃಷ್ಣ ಹೇಳ್ತಾನೆ, ಇವತ್ತು ನಾವು ಗೆದ್ದಾಯ್ತು. ಗೆದ್ದಾದ್ಮೇಲೆ ಅವನು ಹಸ್ತಿನಾಪುರದ ರಾಜ, ಅವನ ಶಿಬಿರಕ್ಕೆ ಹೋಗಿ ನಾವು ಉಳ್ಕೊಳ್ಬೇಕೇ ಹೊರತು ಇವತ್ತು ನಮ್ಮ ಶಿಬಿರದಲ್ಲಿ ಇದ್ರೆ ನಮಗೆ ಜಯವಾಯಿತು ಅಂತ ಅನ್ಸೋದಿಲ್ಲ. ಹೇಳ್ರಿ ಎಲ್ಲರೂ ಕೂಡ ಈಗ ಅಲ್ಲಿ ಹೋಗೋಣ ಅಂತ ಹೇಳಿ 5 ಜನ ಪಾಂಡವರನ್ನು ಸಾತ್ವಿಕಿಯನ್ನು ಕರ್ಕೊಂಡ್ಬಿಟ್ಟು ಅವನು ಕೌರವರ ಶಿಬಿರಕ್ಕೆ ಹೋಗ್ಬಿಟ್ಟು, ಇವತ್ತು ನಾವು ಗೆದ್ದಿದ್ದಕ್ಕೆ ಇಲ್ಲಿ ನಮ್ಮ ಒಂದು ಆಧಿಪತ್ಯ ಶುರು ಮಾಡ್ಬೇಕು ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅಶ್ವತ್ಥಾಮರಿಗೆ ಇದು ಗೊತ್ತಿಲ್ಲ. ಅವರೇನ್ ಮಾಡ್ತಾರೆ, ಪಾಂಡವರು ಶಿಬಿರದಲ್ಲಿ ಇದ್ದಾರೆ ಅಂತ ಹೇಳಿ ಅದರ ಮೇಲೆ ಆಕ್ರಮಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಶಿವನೇ ಪಾಂಡವರ ಶಿಬಿರವನ್ನು ಕಾಯ್ತಾ ಇರ್ತಾರೆ. ಅವಾಗ ದ್ರೋಣಿ ಅಶ್ವತ್ಥಾಮ ನುಗ್ಗಿ ಬಂದಾಗ ಸಾಕ್ಷಾತ್ ಶಿವನೇ ಎದುರಿಗೆ ಬಂದ್ಬಿಟ್ಟಲ್ಲ, ಮೊದಲು ಹೆದರಿ ಬಿಟ್ರು, ಆಮೇಲೆ ಗೊತ್ತಾಯ್ತು ಶಿವ ಅಂತ ಹೇಳಿ ಶಿವನ ಸ್ತೋತ್ರ ಮಾಡಿದ್ರು. ಶಿವ, ನನಗೆ ನೀನು ಅನುಗ್ರಹ ಮಾಡಬೇಕು, ನನ್ನನ್ನು ನೀನು ಆಶೀರ್ವಾದ ಮಾಡಬೇಕು ಅಂದಾಗ ಶಿವ ಸಂತುಷ್ಟನಾಗ್ಬಿಟ್ಟು ಒಂದು ಖಡ್ಗವನ್ನು ಕೊಟ್ಬಿಡ್ತಾನೆ ಅಶ್ವತ್ಥಾಮರಿಗೆ. ಆ ಅಶ್ವತ್ಥಾಮರು ಆ ಖಡ್ಗವನ್ನು ತಗೊಂಡು ಪಾಂಡವರ ಶಿಬಿರಕ್ಕೆ ನುಗ್ಗು ಬಿಟ್ಟು ಎಲ್ಲರನ್ನೂ ವಧೆ ಮಾಡ್ತಾರೆ. ಯಾಕೆಂದ್ರೆ ಅವರ ಅಪ್ಪ ಹೇಳ್ಬಿಟ್ಟಿದ್ದಾರೆ, ನಸೋಮಕ ಪ್ರಮೋಕ್ತವ್ಯಾಹ ಪ್ರಾಣೈ ಕಂಠಗತೈರಪಿ. ನೋಡು, ಪಾಂಚಾಲರನ್ನು ಮಾತ್ರ ಉಳಿಸಬಾರ್ದು ನೀನು. ನಿನ್ ಜೀವನದಲ್ಲಿ ದೊಡ್ಡ ಒಂದು ಅಪ್ಪನ ಮಾತು ನಡೆಸೋದು ಅಂದ್ರೆ ಏನೋ, ಪಾಂಚಾಲರನ್ನು ಕೊಂದಬೇಕು, ಒಬ್ಬರನ್ನು ಉಳಿಸಬಾರ್ದು ಅಂತ. ಹಾಗಾಗ್ಬಿಟ್ಟು ಇಡೀ ದುಷ್ಟದ್ಯುಮ್ನ ಸಮೇತವಾಗಿ ಪಾಂಚಾಲರನ್ನೆಲ್ಲ ರಾತ್ರಿ ಯುದ್ಧದಲ್ಲಿ ಕೊಚ್ಚಿ ಹಾಕ್ಬಿಡ್ತಾರೆ. ಅಲ್ಲೇ
ಪಾಂಡವರ ಮಕ್ಕಳಾದಂತಹ ಉಪಪಾಂಡವರು ಅಂತ ಯಾರಿರ್ತಾರೆ ಅವರು 5 ಜನರು ಮಾಡ್ಕೊಂಡಿರ್ತಾರೆ. ಪಾಂಡವರು 5 ಜನ, ಅವರ ಮಕ್ಕಳು 5 ಜನ. ಅವನೇನ್ ಮಾಡ್ತಾನೆ, 10 ಜನರ ತಲೆಯನ್ನು ಕತ್ತರಿಸ್ಕೊಂಡ್ಬಿಟ್ಟು ಎಲ್ಲವನ್ನು ತಂದು, ದುರ್ಯೋಧನ ನಾನು ನಿನಗೆ ಎಂಥ ಪ್ರಿಯವಾದ ಸುದ್ದಿ ಕೊಡ್ತಾ ಇದ್ದೀನಿ, 5 ಜನ ಪಾಂಡವರ ತಲೆಯನ್ನು ನೋಡು ಅಂತ ಹೇಳಿಬಿಟ್ಟು 5 ಕೊಡ್ತಾನೆ. ಕೊಟ್ಟಾಗ ಇಲ್ಲಿ ಭಾಗವತಕಾರ ಹೇಳ್ತಾ ಇದ್ದಾರೆ, ಉಪಾಹಾರ ವಿಪ್ರಿಯಮೇವ ತಸ್ಯ ತತ್ ಅಂತಾರೆ. ಅಂದ್ರೆ ದುರ್ಯೋಧನಿಗೂ ಕೂಡ ಪಾಂಡವರ ಮೇಲೆ ದ್ವೇಷವಿದ್ದೇ ಹೊರತು ಉಪ ಪಾಂಡವರ ಮೇಲೆ ದ್ವೇಷ ಇರಲಿಲ್ಲ. ಅಯ್ಯೋ ಈ ಮಕ್ಕಳನ್ನ ಯಾತಕ್ಕೆ ಹೊಡ್ಕೊಂಬಂದ್ಯಾ, ಈ ಮಕ್ಕಳು ಏನೋ ಮಾಡ್ತಾ ಇದ್ರು ಪಾಪ, ಈ ಎಳೆ ಶಿಶುಗಳನ್ನ ಸಾಯಿಸ್ಬಿಟ್ಟಿಯಲ್ಲೋ ಅಂತ ಹೇಳ್ಬಿಟ್ಟು ಬಹಳ ಬೇಜಾರು ಮಾಡ್ಕೋತಾನೆ. ಆಮೇಲೆ ಹೇಳ್ತಾನೆ, ಅಶ್ವತ್ಥಾಮ ನೀನು ಉಪ ಪಾಂಡವರನ್ನು ಕೊಂದಿದ್ದೀಯಾ, ಈಗಾಗಲೇ ಬೆಳಗಾಗ್ತಾ ಇದೆ, ಪಾಂಡವರಿಗೆ ಗೊತ್ತಾದ್ರೆ ನಿನ್ನನ್ನು ಬಿಡೋದಿಲ್ಲ, ನೀನು ಖಂಡಿತ ಇಲ್ಲಿಂದ ಮುಂಚೆ ಹೊರಟು ಹೋಗು ಅಂತಂದಾಗ ಅವನು ಅಲ್ಲಿಂದ ಪಲಾಯನ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಬೆಳಗಿನ ಜಾವ ಪಾಂಡವರಿಗೆ ಸುದ್ದಿ ಗೊತ್ತಾಯಿತು, ದ್ರೌಪದಿ ಅಳ್ತಾ ಇದ್ದಾಳೆ. ಮಾತಾ ಶಿಶೂನಾಂ ನಿಧನಂ ಸುತಾನಾಂ ನಿಶಮ್ಯ ಘೋರಂ ಪರಿತಪ್ಯಮಾನ ತದಾ ರುದದ್ಬಾಷ್ಪಕಲಾಕುಲಾಕ್ಷಿ ತಾಂ ಸಾಂತ್ವಯನ್ನಾಹ ಕಿರೀಟಮಾಲಿ ತದಾ ಶುಚಸ್ತೆ ಪ್ರಮೃಜಾಮಿ ಭದ್ರೇ ಯದ್ ಬ್ರಹ್ಮ ಬಂಧೋ ಶಿರ ಆತತಾಯಿನಃ ಗಾಂಡೀವ ಮುಕ್ತೈರ್ವಿಶಿಖೈರುಪಾಹರೇತ ಉಪಾಹರೇ ಆಕ್ರಮ್ಯ ಯತ್ ಸ್ನಾಸ್ಯಸಿ ದಗ್ಧಪುತ್ರಾ ಯದಾ ಶರಣಮಾತ್ಮಾನಂ. ಅವರು ದ್ರೌಪದಿಗೆ ತನ್ನ ಮಕ್ಕಳು ಇನ್ನು ಬಹಳ ಚಿಕ್ಕ ಹುಡುಗರು ಅವರೆಲ್ಲ, ಇವನಿಗೆ ರಾತ್ರಿ ಗೊತ್ತಾಗಿಲ್ಲ, 10 ಜನರನ್ನು ತಲೆ ಕತ್ತರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವಳು ಬಹಳ ದುಃಖದಿಂದ ಅಳ್ತಾ ಇದ್ದಾಳೆ. ಏನು ನನ್ನ ಮಕ್ಕಳು ಯುದ್ಧವಲ್ಲ ನಡೆದ ಮೇಲೆ ಅನ್ಯಾಯವಾಗಿ ದಿಕ್ಕಿಲ್ಲದೆ ಸತ್ತು ಹೋಗ್ಬಿಟ್ರು, ಎಂಥ ಕೆಲಸ ಆಯಿತು, ಇಷ್ಟು ದಿವಸ ಅವರು ಯುದ್ಧಕ್ಕೆ ಹೋಗಿರ್ಲಿಲ್ಲ, ಕ್ಷತ್ರಿಯರು ಯುದ್ಧದಲ್ಲಿ ಸತ್ತಿದ್ರದು ನನಗೆ ಸಮಾಧಾನ ಆಗ್ತಾ ಇತ್ತು, ವೀರ ಮರಣವನ್ನು ಪಡೆದ್ರು ಅಂತ, ಈ ರೀತಿ ಅನಾಥವಾಗಿ ಸತ್ಬಿಟ್ಟಲ್ಲ, ನನ್ನ ಮಕ್ಕಳಿಗೆ ಇಂಥ ದುರ್ಗತಿ ಬಂತಲ್ಲ ಅಂತ ಹೇಳಿ ಬಹಳ ಘೋರವಾಗಿ ದ್ರೌಪದಿ ದುಃಖಿಸ್ತಾ ಇದ್ದು. ಅವಾಗ ಅರ್ಜುನ ಬಂದು ಅವಳನ್ನು ಸಮಾಧಾನ ಮಾಡ್ತಾ ಹೇಳ್ತಾ ಇದ್ದಾನೆ, ದ್ರೌಪದಿ ಈಗ ನಿನ್ನ ಕಣ್ಣೀರನ್ನು ಒರೆಸೋದಿಲ್ಲ, ಯಾಕೆ ಅಂತಂದ್ರೆ ಬಿಟ್ಟಿ ಕೆಲಸ ನನ್ನಲ್ಲಿ ಇಲ್ಲವೇ ಇಲ್ಲ, ಸಮಾಧಾನ ಮಾಡ್ಕೋ, ಅಳಬೇಡ, ಈ ಶಬ್ದವನ್ನು ಹೇಳೋದಿಲ್ಲ. ಯಾವ ಬ್ರಹ್ಮಬಂಧು ಅಂದ್ರೆ ಬ್ರಾಹ್ಮಣನಾದವನು ಕನಸು ಮನಸ್ಸಿನಲ್ಲೂ ಮಾಡಬಾರ್ದು ಇಂಥ ಕೆಲಸವನ್ನ. ಮಕ್ಕಳನ್ನು ಕೊಂದಿರೋದು, ಮಲ್ಕೊಂಡಿರೋರನ್ನು ಕೊಂದಿರೋದು, ಆಯುಧವಿಲ್ಲದೆ ಇದ್ದವರನ್ನು ಕೊಂದಿರೋದು, ಮೋಸದಿಂದ ಕೊಂದಿರೋದು, ಇದು ಬ್ರಾಹ್ಮಣ ಯಾವತ್ತೂ ಮಾಡಬಾರ್ದಂತಹ ಕೆಲಸ. ಅಂಥ ಒಂದು ಕೆಲಸವನ್ನು ಮಾಡಿದ್ರಿಂದ ಇವನು ಬ್ರಾಹ್ಮಣನಲ್ಲ, ಇವನೊಬ್ಬ ಬ್ರಹ್ಮಬಂಧು. ಇವನಿಗೆ ಬ್ರಾಹ್ಮಣರು ಬಂಧುಗಳೇ ಹೊರತು ಸ್ವತಃ ಬ್ರಾಹ್ಮಣನ ಕರ್ಮವಿಲ್ಲ ಈ ಅಶ್ವತ್ಥಾಮನಲ್ಲಿ. ಆದ್ದರಿಂದ ಆ ಅಶ್ವತ್ಥಾಮನ ತಲೆಯನ್ನ ನನ್ನ ಗಾಂಡೀವ ಧನಸ್ಸಿನಲ್ಲಿ ದಿವ್ಯವಾದ ಬಾಣವನ್ನು ಹೂಡ್ಬಿಟ್ಟು ಅವನ ತಲೆಯನ್ನು ಕತ್ತರಿಸ್ಬಿಟ್ಟು ಅವನ ತಲೆಯನ್ನ ನಿನ್ನ ಮುಂದೆ ಇಡ್ತೀನಿ. ನೀನು ಆ ಮಗುವ ಸತ್ವವಾಗಿದ್ದ ಸ್ನಾನವನ್ನು ಈಗ ಮಾಡಬೇಡ, ಈಗ ಮಾಡಿದ್ರೆ ನಿನಗೆ ಆ ದುಃಖ ಹೋಗೋದಿಲ್ಲ. ಅವನ ತಲೆ ಮೇಲೆ ಕಾಲಿಟ್ಬಿಟ್ಟು ನೀನು ಪುತ್ರ ಮರಣದ ಸ್ನಾನವನ್ನು ಮಾಡಬೇಕು. ಹಾಗೆ ಮಾಡಿದಾಗ ನಿನಗೆ ಈ ಅಶ್ವತ್ಥಾಮನು ಮಾಡಿದಂತಹ ಅನ್ಯಾಯಕ್ಕೆ ಪ್ರತೀಕಾರವಾಗುತ್ತೆ. ನಾನು ಅವಾಗಲೇ ನಿನಗೆ ಕಣ್ಣೀರನ್ನು ಒರೆಸ್ತೀನಿ, ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಅವನು ಕೃಷ್ಣನ ಬಳಿಗೆ ಬಂದಿಟ್ಟು, ಕೃಷ್ಣ ಈಗ ಇಂಥ ಕೆಲಸ ಆಗಿದೆ, ಈಗ ಹೊರಡೋಣ ಅಂತ ಹೇಳ್ಬಿಟ್ಟು ಹೇಳೋಣ. ಪಾಂಡವರ ಜೊತೆಯಲ್ಲಿ ಕೃಷ್ಣ ಪರಮಾತ್ಮನು ಕೂಡ ಹೊರಟಿದ್ದಾನೆ. ಎಲ್ಲರೂ ಕೂಡ ಆ ಅಶ್ವತ್ಥಾಮನು ಯಾವ ದಾರಿಯಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಆ ದಾರಿಯಲ್ಲಿ ಅನುಸರಿಸಿಕೊಂಡು ಎಲ್ಲರೂ ಕೂಡ ಹೋದ್ರು. ಅಶ್ವತ್ಥಾಮರು ಕಂಡು ಕೂಡಲೇ ಆ ಒಂದು ಅಶ್ವತ್ಥಾಮರಿಗೂ ಪಾಂಡವರಿಗೂ ಯುದ್ಧ ಆರಂಭವಾಯಿತು. 5 ಜನ ಪಾಂಡವರು ಕೃಷ್ಣ ಬಂದಿದ್ದಾರೆ, ಅವರೆಲ್ಲ ಮಕ್ಕಳನ್ನು ಕರ್ಕೊಂಡಿರುವಂತಹ ಕೋಪದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಏನ್ ಮಾಡಿದ್ರು ಹಿಂಗ್ ಬದುಕಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಹೇಗೆ ಪರಮೇಶ್ವರನ ಭಯದಿಂದ ಅಲರ್ಕ ಯಾವ ರೀತಿ ಓಡ್ ಹೋಗ್ತಾನೋ ಆ ರೀತಿ ಅಶ್ವತ್ಥಾಮರು ಕೂಡ ಈಗ ಓಡ್ ಹೋಗೋಕ್ಕೂ ಆಗ್ತಾ ಇಲ್ಲ, ಬಹಳ ಹೆದರಿಕೆ ಆಗ್ಬಿಟ್ಟಿದೆ. ಈಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಯದಾ ಶರಣಮಾತ್ಮಾನಂ
ऐक्षत शान्तवाजिनम् अस्त्रं ब्रह्मशिरो मेने आत्मत्राणं दिग्विजात्मजः अथोपस्पृश्य सलिलं सन्दधे तत्समाहितः अजानन् उपसंहारं प्राणकृच्छ उपस्थिते ततः प्रादुष्कृतं तेजः प्रचण्डं सर्वतो दिशम् प्राणादपमभिप्रेक्ष्य विष्णुं जिष्णुरुवाचः ಅವರಿಗೆ ಇದಕ್ಕೆ ಯಾರು ನನ್ನನ್ನು ಕಾಪಾಡೋರಿಲ್ಲ, ನನಗಿನ್ಯಾವುದರಿಂದಲೂ ರಕ್ಷಣೆ ದೊರಕೋದಿಲ್ಲ ಅಂತ ಹೇಳಿ ಅವಾಗ ಮನಸ್ಸಿಗೆ ಬಂದ್ಬಿಡ್ತು. ಅವರ ರಥದ ಕುದುರೆಗಳೆಲ್ಲ ಬಳಲು ಬಿಟ್ಟಿದೆ, ಓಡ್ ಹೋಗೋಕ್ಕೂ ಆಗೋದಿಲ್ಲ, ಇನ್ನು ಉಳಿದಿರೋದೇ ಒಂದು ಅಂತ ಹೇಳ್ಬಿಟ್ಟು ಅವರ ತಂದೆ ಅಶ್ವತ್ಥಾಮನಿಗೆ ಬ್ರಹ್ಮಶಿರೋಸ್ತ್ರವನ್ನು ಕೊಡ್ಬೇಕಾದ್ರೆ ಹೇಳಿದ್ರಂತೆ, ಅಶ್ವತ್ಥಾಮ ನೀನು ನನ್ನ ಮಗನಾಗಿದ್ದೀಯಾ, ವಿಧಿ ಇಲ್ಲದೆ ನಿನಗೆ ನಾನು ಬ್ರಹ್ಮಶಿರೋಸ್ತ್ರವನ್ನು ಕೊಡ್ತಾ ಇದ್ದೀನಿ, ಆದ್ರೆ ನಿನ್ನ ಸ್ವಭಾವ ಸರಿ ಇಲ್ಲ, ಈ ಅಸ್ತ್ರವನ್ನ ಎಲ್ಲೂ ಪ್ರಯೋಗ ಮಾಡಬಾರ್ದು, ಇದು ಬಹಳ ದಿವ್ಯವಾದಂತಹ ಅಸ್ತ್ರ, ಇದು ಈ ಅಸ್ತ್ರ ಎಲ್ಲಿ ಬೀಳತ್ತೋ 12 ವರ್ಷ ಅಲ್ಲಿ ಮಳೆಯಾಗೋದಿಲ್ಲ, ಬೆಳೆಯಾಗೋದಿಲ್ಲ, ಪ್ರಜೆಗಳಿಗೆಲ್ಲ ಎಲ್ಲರಿಗೂ ಇದ್ದವರಿಗೆಲ್ಲ ರೋಗಾದಿಗಳು ಬರುತ್ತೆ. ಹೇಗೆ ಇವತ್ತಿನ ಆಟಂ ಬಾಂಬು ಅಂತ ಏನ್ ಹೇಳ್ತಾರೆ, ಆ ರೀತಿ ಅಂಥ ಒಂದು ಘೋರವಾದ ಅಸ್ತ್ರ, ಆ ಅಸ್ತ್ರವನ್ನು ಪ್ರಯೋಗ ಮಾಡಬಾರದು ಅಂತ ಹೇಳಿರ್ತಾರೆ. ಆದ್ರೆ ಅಶ್ವತ್ಥಾಮರಿಗೆ ಈಗ ನಾನು ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಬ್ರಹ್ಮ ಶಿರೋಸ್ತ್ರವನ್ನ ಅವರು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಆದ್ರೆ ವಿಶೇಷ ಅಂತಂದ್ರೆ ದ್ರೋಣಾಚಾರ್ಯರಿಗೆ ಉಪಸಂಹಾರ ಮಾಡ್ಕೊಳ್ಳೋಕೆ ಬಂದಿತ್ತು. ಯಾಕೆಂದ್ರೆ ಅವರಲ್ಲಿ ಅಂಥ ಒಂದು ಬ್ರಾಹ್ಮಣ್ಯ ಶಕ್ತಿ ಇತ್ತು. ಅಶ್ವತ್ಥಾಮರಲ್ಲಿ ಯಾವತ್ತೂ ಕೂಡ ಬ್ರಹ್ಮಚರ್ಯವೂ ಸರಿ ಇಲ್ಲ, ಅನುಷ್ಠಾನವೂ ಸರಿ ಇಲ್ಲ, ಎಲ್ಲಕ್ಕಿಂತ ಮನಸ್ಸು ಇನ್ನೂ ಸರಿ ಇಲ್ಲ. ಮನುಷ್ಯನಿಗೆ ಮನಸ್ಸು ಚೆನ್ನಾಗಿದ್ರೆ ಆ ಮನಸ್ಸಿನಲ್ಲಿ ಒಳ್ಳೆಯ ಆ ಭಾವ ಮೂಡುತ್ತೆ, ಭಗವದ್ ಭಕ್ತಿ ಬರುತ್ತೆ. ಹಾಗಿಲ್ಲದೆ ಇರೋದ್ರಿಂದ ಉಪಸಂಹಾರ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅಂಥ ಒಂದು ದಿವ್ಯವಾದಂತಹ ಘೋರವಾದ ಅಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರು. ಅರ್ಜುನ ನೋಡ್ತಾ ಇದ್ದಾನೆ, ಏನು ಆ ಕಡೆಯಿಂದ ಬೆಂಕಿಯ ಜ್ವಾಲೆ ದೊಡ್ಡದಾಗಿ ಉರಿ ಬರ್ತಾ ಇದೆ, ಇದೇನು ಬರ್ತಾ ಇದೆ ಕೃಷ್ಣ, ನಾನು ನೋಡಿದ್ರೆ ಆಶ್ಚರ್ಯವಾಗ್ತಾ ಇದೆ, ನೀನು ಇಡೀ ಪ್ರಪಂಚವನ್ನೆಲ್ಲ ಕಾಪಾಡಕ್ ಬಂದಿರೋನು, ನನಗೆ ಈ ಒಂದು ಬೆಂಕಿಯ ಜ್ವಾಲೆಯನ್ನು ನೋಡ್ಬಿಟ್ಟು ಬಹಳ ಹೆದರಿಕೆ ಆಗ್ತಾ ಇದೆ, ನಾವೆಲ್ಲ ನಿನ್ನನ್ನೇ ನಂಬಿದ್ದೀವಿ ಕೃಷ್ಣ, ಇದು ಏನು, ಇದನ್ನ ಹೇಗೆ ಪರಿಹಾರ ಮಾಡೋದು, ಸ್ವಲ್ಪ ನಮಗೆ ತಿಳಿಸ್ಕೊಡ್ಬೇಕು ಅಂತಂದಾಗ ಕೃಷ್ಣ ಹೇಳ್ತಾನೆ, ಅರ್ಜುನ ಇದೇನು ಅಲ್ಲಪ್ಪ, ಆ ದ್ರೋಣನ ಮಗನಾದಂತಹ ಅಶ್ವತ್ಥಾಮ ಬ್ರಹ್ಮಶಿರೋಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ. ವಿಶೇಷ ಅಂದ್ರೆ ಅವನಿಗೆ ಉಪಸಂಹಾರ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಆದ್ದರಿಂದ ಈಗ ಅವನಿಗೆ ಏನ್ ಹೇಳಿದ್ರು ಹಿಡಿಸಕ್ಕಾಗೋದಿಲ್ಲ. ಅದಕ್ಕೆ ಪ್ರತೀಕಾರ ಅಂದ್ರೆ ನೀನು ಕೂಡ ಆ ಬ್ರಹ್ಮಶಿರೋಸ್ತ್ರಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು. ಹಾಗೆ ಮಾಡಿದಾಗ ಆ ಬ್ರಹ್ಮಾಸ್ತ್ರವು ಬ್ರಹ್ಮಶಿರೋಸ್ತ್ರವು ಪರಸ್ಪರ ಶಾಂತವಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೃಷ್ಣ ತಿಳಿಸ್ಕೊಡೋಣ. ಕೃಷ್ಣನ ಮಾತಿನಂತೆ ಅರ್ಜುನ ಅದರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ. 2 ಅಸ್ತ್ರವೂ ಕೂಡ ಆ ಆಕಾಶದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ದೃಷ್ಟ್ವಾಸ್ತ್ರ ತೇಜಸ್ತು ತಯೋಃ ತ್ರೀನ್ ಲೋಕಾನ್ ಪ್ರದಹನ್ ಮಹತ್ ದಹ್ಯಮಾನಾಃ ಪ್ರಜಾ ಸರ್ವೇ ಸಂವಾಹ ಸಾಂಪತ್ತಕಮನಂ ಸತಾ ಪ್ರಜೋಪಪ್ಲವಮಾಲಕ್ಷ್ಯ ಲೋಕಂ ವ್ಯತಿಕರಂಚ ತಂ ಮತಂ ಚ ವಾಸುದೇವಸ್ಯ ಸಂಜಹಾರಾರ್ಜುನೋದ್ವಯಂ ತತಾ ಸಾಧ್ಯತರಸಾ ದಾರುಣಂ ಗೌತಮೀಸುತಂ ಬಬಂಧಾಮಶ್ರತಾಂ ರಾಕ್ಷಃ ಪಶುಂ ರಶನಯ ಯಥಾ ಶಿಬಿರಾಯ ನಿನೀಶಂತಂ ದಾಮ್ನಾ ಬದ್ಧ್ವಾ ರಿಪುಂ ಬಲಾತ್ ಪ್ರಾಹಾರ್ಜುನಂ ಪ್ರಕುಪಿತೋ ಭಗವಾನ್ ಅಂಬುಜೇಕ್ಷಣಃ. ಎರಡು ಅಸ್ತ್ರಗಳು ಒಂದಕ್ಕೊಂದಕ್ಕೆ ಸ್ಪರ್ಧಿಸ್ತಾ ಇದೆ. ಇಡೀ ಪ್ರಪಂಚವಲ್ಲ
ಆ ಅಸ್ತ್ರ ತೇಜಸ್ಸಿನಿಂದ ಬೆದರು ಬಿಟ್ಟಿದೆ. ಆ ಸಂದರ್ಭದಲ್ಲಿ ಪ್ರಜೆಗಳೆಲ್ಲ ಹೆದರ್ತಾ ಇದ್ದಾರೆ. ಯಾಕೋ ಪ್ರಳಯ ಕಾಲ ಬಂತು ಕಾಣುತ್ತೆ, ಸಂವರ್ತಾಗ್ನಿ ಪ್ರಳಯ ಕಾಲದ ಅಗ್ನಿಯೇ ಬಂತು ಕಾಣುತ್ತೆ, ಎಲ್ಲಾ ಕಡೆಗೂ ಹರಡು ಬಿಡುತ್ತೆ ಅಂತ ಹೆದರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವೇದವ್ಯಾಸರು ಬಂದ್ರು ಅಲ್ಲಿಗೆ. ಏನಪ್ಪಾ ಇದು, ನಿಮ್ಮ ಹಿಂದಿನವರು ಯಾರು ಈ ಅಸ್ತ್ರವನ್ನು ಪ್ರಯೋಗ ಮಾಡಿಲ್ಲ, ಮುಂದಿನವರು ಪ್ರಯೋಗ ಮಾಡಬಾರ್ದು. ಎಲ್ಲಿ ಬ್ರಹ್ಮಶಿರೋಸ್ತ್ರವು ಬ್ರಹ್ಮಾಸ್ತ್ರವು ಸ್ಪರ್ಧಿಸ್ಬಿಟ್ಟು ಎರಡು ಒಂದಕ್ಕೊಂದಕ್ಕೆ ಘರ್ಷಣೆ ನಡೆಸತ್ತೋ ಆ ಎಷ್ಟೋ ಕಿಲೋಮೀಟರ್ ಜಾಗದಲ್ಲಿ ಇನ್ನು ಮುಂದೆ ಮಳೆಯಾಗೋದಿಲ್ಲ, ಬೆಳೆಯಾಗೋದಿಲ್ಲ, ಎಲ್ಲ ಪ್ರಜೆಗಳು ಕಾಯಿಲೆಗಳಿಂದ ಕೂಡ್ತಾರೆ, ಲೋಕಕ್ಕೆಲ್ಲ ಬಹಳ ಒಂದು ತೊಂದರೆಯಾಗತ್ತೆ. ಇಂಥ ಅಸ್ತ್ರವನ್ನು ಪ್ರಯೋಗ ಮಾಡಬಾರ್ದಪ್ಪ. ಆಯ್ತು ಮಾಡಿದ್ದೀರಿ, ನೀವಿಬ್ರು ಉಪಸಂಹಾರ ಮಾಡ್ಕೊಂಡ್ಬಿಡಿ ಅಂತಂದ್ರು. ಅಶ್ವತ್ಥಾಮನಿಗೆ ಸಿಟ್ಟು. ನಾನು ದುರ್ಯೋಧನನ ಖಾಸ ಮಿತ್ರ, ನನ್ನ ಮಿತ್ರನಿಗೆ ಸಂತೋಷ ಯಾವಾಗ ಆಗತ್ತೆ ಅಂದ್ರೆ ಪಾಂಡವರು ಸತ್ತಾಗ. ಅಪಾಂಡವಂ ಅಕೇಶವಂ ಅವ್ರ ಪಲ್ಲವಿ ಬಂದು ಅಂದ್ರೆ 5 ಜನ ಪಾಂಡವರು, ಕೃಷ್ಣ 6 ಜನ ಇಲ್ಲ ಅಂತಾದಾಗ ನಮ್ಮ ದುರ್ಯೋಧನಿಗೆ ಸಂತೋಷವಾಗುತ್ತೆ. ಆದ್ರಿಂದ ನಾನು ಉಪಸಂಹಾರ ಮಾಡ್ಕೊಳ್ಳಲ್ಲ ಅಂತಂದ. ಆದ್ರೆ ವ್ಯಾಸರು ಹೇಳಿದ್ರು, ನಾನು ಹೇಳ್ತಾ ಇದ್ದೀನಿ ಉಪಸಂಹಾರ ಮಾಡ್ಕೋಬೇಕು ಅಂದ್ರು. ಆದ್ರೆ ಅವನ ಕೈಲಿ ಆಗೋದೇ ಇಲ್ಲ, ಅಥವಾ ಅವ್ರ ಮನಸ್ಸಿರ್ಲಿಲ್ವಲ್ಲ, ನನ್ನ ಕೈ ಆಗೋಲ್ಲ ಅಂದ್ಬಿಟ್ರು. ನನಗೆ ಅಂತ ಶಕ್ತಿ ಇಲ್ಲ ಅಂತ. ಅಲ್ಲಿ ವ್ಯಾಸರು ಹೇಳ್ತಾರೆ, ಅರ್ಜುನನ 5 ಜನ ಹೆಂಡತಿರು ಅರ್ಜುನನಿಗೆ, ಅವನಿಗೆ ಬ್ರಹ್ಮಚರ್ಯವಿತ್ತಂತೆ. ಇವರು ಮದುವೆನೇ ಆಗದೆ ಇದ್ದವರು, ಇವರಿಗೆ ಬ್ರಹ್ಮಚರ್ಯವಿರ್ಲಿಲ್ವಂತೆ. ಅಂತ ಅರ್ಜುನನೇ ಸರಿ ಆಯ್ತು ನಾನೇ 2 ಅಸ್ತ್ರವನ್ನು ಉಪಸಂಹಾರ ಮಾಡ್ತೀನಿ ಅಂತ ಹೇಳಿ ಅರ್ಜುನನೇ 2 ಉಪಸಂಹಾರ ಮಾಡಿದ್ದಾನೆ. ಆಮೇಲೆ ಅಶ್ವತ್ಥಾಮನ ಬಳಿಗೆ ಹೋಗ್ಬಿಟ್ಟು, ಮಕ್ಕಳನ್ನು ಕೊಂದು ಓಡ್ ಹೋಗ್ತೀನಿ ಅಂತಂದ್ರೆ ನಿನ್ನನ್ನು ನಾವು ಬಿಡ್ತೀವಾ ಬಾ ಅಂತ ಹೇಳ್ಬಿಟ್ಟು ರಥದಿಂದ ಎಳೆದು ಬಿಟ್ಟು 2 ಕೈಯನ್ನು ಹಿಂದಕ್ಕೆ ಕಟ್ಟಿಬಿಟ್ಟು ಪಶುವಿನಂತೆ ಆ ಯಜ್ಞ ಪಶುವನ್ನು ಹೇಗೆ ಇದರಿಂದ ಯೂಪ ಕಟ್ಟುತ್ತಾರೋ ಆ ರೀತಿಯಾಗಿ ಹಗ್ಗದಿಂದ ಕಟ್ಟಿದ್ದಾರೆ. ಅವನನ್ನ ಎಳ್ಕೊಂಡು ಹೋಗ್ರೋ ಅಂತ ಹೇಳ್ಬಿಟ್ಟು ತನ್ನ ಸೈನಿಕರಿಗೆ ಆಜ್ಞೆ ಮಾಡಿದ್ದಾರೆ. ಆ ಶಿಬಿರದ ಕಡೆಗೆ ಅವನನ್ನ ಬಲಾತ್ಕಾರವಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಅರ್ಜುನನಿಗೆ ಪರೀಕ್ಷೆಗೋಸ್ಕರವಾಗಿ ಪರಮಾತ್ಮ ತಮಾಷೆಯಾಗಿ ಹೇಳ್ತಾ ಇದ್ದಾನೆ, ಮೈನಂ ಪಾರ್ಥಾರ್ಹಸಿ ತ್ರಾತುಂ ಬ್ರಹ್ಮಬಂಧುಮಿಮಂ ಜಹಿ ಯೋಸಾ ಬಲಾಗಸ ಸುಪ್ತಾನ್ ಅವಧಿ ನಿಷಿಬಾಲಕಾನ್ ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಸ್ತ್ರಿಯಂ ಜಡಂ ಪ್ರಪನ್ನಂ ವಿರತಂ ಭೀತಂ ನರಿಪುಂ ಹಂತಿ ಧರ್ಮವೇತ್. ಅರ್ಜುನ, ಈ ಬ್ರಹ್ಮ ಬಂಧುವನ್ನ ಗುರುಪುತ್ರ ಅಂತ ಯಾವುದೇ ಮೋಹ ಇಟ್ಕೊಳ್ಳದೆ ನೀನು ಇವತ್ತು ಹೊಡೆದು ಹಾಕ್ಬೇಕು. ಯಾಕೆ ಅಂತಂದ್ರೆ ಯಾರು ಇವನ ಜೊತೆ ಯುದ್ಧ ಮಾಡಿಬಿಟ್ಟು ಅಥವಾ ಇವ್ರ ಕಡೆ ಏನಾದ್ರು ತೊಂದರೆ ಮಾಡಿದ್ರೆ ಹೌದು ಸ್ವಾಮಿ ನಾವು ಅವ್ರನ್ನ ಕೊಲ್ಲಬೇಕು ಅಂತ. ಈ ಮಕ್ಕಳು ಯುದ್ಧಕ್ಕೆ ಬಂದಿಲ್ಲ. ಎರಡನೇದಾಗಿ ಮಲ್ಕೊಂಡಿದ್ದಾರೆ. ಇಂಥ ಒಬ್ಬ ಮಕ್ಕಳನ್ನ ರಾತ್ರಿ ಕಾಲದಲ್ಲಿ, ಹಗಲು ಅಲ್ಲ ರಾತ್ರಿ ಸಾಯಿಸಿದ್ದಾನಲ್ಲ, ಇಂಥ ಒಬ್ಬ ದೋಷಿಯನ್ನ ಉಳಿಸಬಾರದು. ನೋಡು, ಯಾರಿಗಾರು ನಾವು ಜೀವ ಭಿಕ್ಷೆ ಕೊಡಬೇಕು ಅಂತಂದ್ರೆ ಹೇಗೆ ಅಂದ್ರೆ ಮತ್ತನಾದವನಿಗೆ ಜೀವ ಭಿಕ್ಷೆ ಕೊಡಬೇಕು. ಅಯ್ಯೋ ಅವನು ಸುರಾಪಾನ ಮಾಡಿದ್ದಾನೆ, ಅವನಿಗೆ ಯಾವುದೇ ಒಂದು ಜ್ಞಾನ ಇಲ್ಲ ಅಂದ್ರೆ ಅವನಿಗೆ ಕ್ಷಮಿಸಬೇಕು. ಅಥವಾ ಪ್ರಮತ್ತಂ, ಇನ್ನು ವಿಶೇಷವಾಗಿ ಎಚ್ಚರವಿಲ್ಲದೆ ಇದ್ದಾನೆ ಅಂತವನನ್ನು ಕ್ಷಮಿಸಬೇಕು. ಉನ್ಮತ್ತಂ, ಹುಚ್ಚ, ಅವನಿಗೆ ಪಾಪ ಏನು ಗೊತ್ತಾಗ್ತಾ ಇಲ್ಲ, ಅವನನ್ನು ಕ್ಷಮಿಸಬಹುದು. ಸುಪ್ತ, ಮಲ್ಕೊಂಡಿದ್ದಾನೆ, ಅವನನ್ನು ಕ್ಷಮಿಸಬಹುದು. ಇಲ್ಲ ಬಾಲಕ ಸ್ವಾಮಿ, ಅವನಿಗೆ ಏನು ಗೊತ್ತಿಲ್ಲ, ಅವನಿಗೆ ಆ ಬಾಲಕರ ಬಗ್ಗೆ ನಾವು ಹೇಳಬಾರ್ದು ಅಂತ. ಸ್ತ್ರೀಯಂ, ಹೆಂಗಸರು, ಅವರು ಕೂಡ ಕ್ಷಮಾರ್ಹರು. ಅದೇ ರೀತಿ ಜಡಂ ಅಂತಂದ್ರೆ ಅವನಿಗೇನು ಇದೇ ಇಲ್ಲ, ತಿಳುವಳಿಕೆನೇ ಇಲ್ಲ, ಏನ್ ಹೇಳಿದ್ರು ಕೂಡ ಹಾ 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 ಅಂತಾನೆ. ಅಂತಹ ಜಡ ಮಹಾ ಅಜ್ಞ, ಅವನನ್ನು ಕ್ಷಮಿಸಬೇಕು. ಇನ್ನು ಪ್ರಪನ್ನಂ, ಯಾರು ಶರಣಾಗತರಾಗಿ ಬರ್ತಾರೋ ಅಂಥವರನ್ನು ಕ್ಷಮಿಸಬೇಕು. ವೀರಥಂ, ಅವರಿಗೆ ಯುದ್ಧದಲ್ಲಿ ರಥ ಹೋಯ್ತು, ಕುದುರೆ ಹೋಯ್ತು, ಸಾರಥಿ ಹೋದ, ಬಿಲ್ ಹೋಯ್ತು, ಬಾಣ ಹೋಯ್ತು ಅಂತ ಖಾಲಿ ಕೈಯಲ್ಲಿದ್ದಾನೆ ಅಂದ್ರೆ ಅವನನ್ನು ಕ್ಷಮಿಸಬಹುದು. ಭೀತ, ತುಂಬಾ ಹೆದರಿಕೆಯಿಂದ ಸ್ವಾಮಿ ನನಗೆ ಬಹಳ ಹೆದರಿಕೆ ಆಗ್ತಾ ಇದೆ ಅಂತ ಒಬ್ಬ ಶತ್ರುವನ್ನ ಕ್ಷಮಿಸಬಹುದು ಅಂತಿದೆ. ಆದ್ರೆ ಇವನು ಯಾವುದರಲ್ಲೂ ಸೇರಿಲ್ಲ. ಆದ್ದರಿಂದ ಅಶ್ವತ್ಥಾಮನಿಗೆ ಪ್ರಾಣ ಭಿಕ್ಷೆ ಇಲ್ಲ.
ಸ್ವಪ್ರಾಣಾನ್ಯಃ ಪರಪ್ರಾಣೇ ಪ್ರಪುಷ್ಣಾತ್ಯಘನಃ ಖಲಃ ತದ್ವದಸ್ತಸ್ಯ ಹಿ ಶ್ರೇಯಃ ಯದ್ದೋಷಾತ್ ಯಾಜ್ಞಧಃ ಪುಮಾನ್ प्रतिश्रुतं च भवता पाञ्चाल्यै शृण्वतो मम आहरिष्ये शिरस्तस्य यस्ते मानिपुत्रः तदसौ वध्यतां पाप आततायात्मबन्धुः भक्तुश्च विप्रियं वीर कृतवान् कुलपांसनः एवं परीक्षता धर्मं पार्थः कृष्णेन चोदितः नैच्छद्दग्धुं नैच्छद्धन्तुं गुरुसुतं यद्यप्यात्महनं महान् अथो ಯಾರೋ ತಾವು ಬದುಕಬೇಕು ಅಂತ ಇನ್ನೊಬ್ಬರ ಪ್ರಾಣದ ಜೊತೆಯಲ್ಲಿ ಚೆಲ್ಲಾಟವನ್ನು ಆಡ್ತಾರೋ ಅಂತ ನಿಷ್ಕರಣಿಯನ್ನ ಯಾವತ್ತೂ ಬಿಡಬಾರದು. ಈಗ ನಾನು ಹೇಳೋದು, ಇವನನ್ನ ವಧಿಸಬೇಕು, ಇವನಿಗೆ ಗಲ್ಲು ಶಿಕ್ಷೆ ಕೊಡಬೇಕು, ಇವನಿಗೆ ಶಿರಚ್ಛೇದನ ಮಾಡಬೇಕು, ಮರಣದಂಡನೆ ವಿಧಿಸಬೇಕು. ಯಾಕೆ ಅಂತಂದ್ರೆ ನೀನು ಇಂಥ ಪಾಪಿಷ್ಠರಿಗೆ ಶಿಕ್ಷೆ ಕೊಡದೇ ಇದ್ರೆ ನಿನಗೂ ದೋಷ ಬರುತ್ತೆ. ಆದ್ದರಿಂದ ಇವನನ್ನ ನೀನು ಇವತ್ತು ಖಂಡಿತವಾಗಿಯೂ ವಧಿಸಬೇಕು. ಎರಡನೇದಾಗಿ, ನೀನು ಶಿಬಿರದಿಂದ ಹೊರಡಬೇಕಾದ್ರೆ ದ್ರೌಪದಿ ಮುಂದೆ ಪ್ರತಿಜ್ಞೆ ಮಾಡಿದೀಯಾ, ಅವನ ತಲೆಯನ್ನು ತಂದು ನೀನು ಮುಂದಿಡ್ತೀನಿ ಅಂತ. ಆದ್ದರಿಂದ ಈಗ ಈ ಅಶ್ವತ್ಥಾಮನ ತಲೆಯನ್ನು ಹಾರಿಸ್ಬೇಕು. ನಾನು ಹೇಳೋದು, ಮುಂಚೆ ತಲೆ ಹಾರಿಸು. ಆತ ತಾಯಿಯಿಂದ ಯಾರೋ ನಮ್ಮ ಮನೆಗೆ ಬೆಂಕಿ ಹಚ್ಚುತ್ತಾನೆ, ನಮಗೆ ವಿಷವನ್ನು ಕೊಡ್ತಾನೆ, ನಮಗೆ ಶಸ್ತ್ರ ಹಿಡ್ಕೊಂಡ್ಬಂದು ನಮ್ಮನ್ನು ಕೊಲ್ಲಕ್ ಬರ್ತಾನೆ, ಇಂಥವನನ್ನು ಆತ ತಾಯಿ ಅಂತಾರೆ. ಆತ ತಾಯಿ ನಮೋಕ್ತವ್ಯ ಅಂತ ಹೇಳ್ಬಿಟ್ಟು, ಆತ ತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್ ಅಂತ ತುಂಬಾ ಕಡೆಯಲ್ಲಿ ಆತ ತಾಯಿಗಳನ್ನ ನೀವು ವಧಿಸೋದ್ರಲ್ಲಿ ಯಾವ ದೋಷವೂ ಇಲ್ಲ ಅಂತ ಶಾಸ್ತ್ರ ಹೇಳಿದೆ. ಅಷ್ಟೇ ಅಲ್ಲ, ಇವನು ತನ್ನ ಯಜಮಾನನಾದಂತಹ ಸ್ವಾಮಿಯಾದಂತಹ ದುರ್ಯೋಧನಿಗೆ ಸಂತೋಷ ಮಾಡಿದಲ್ಲ. ದುರ್ಯೋಧನಿಗೆ ಸಂತೋಷವಾಗಿಲ್ಲ, ನನಗೆ ಗೊತ್ತು. ಈ ಶಿಶು ಹತ್ಯೆ ಅವನಿಗೂ ಸಂತೋಷವಾಗಿಲ್ಲ. ಆದ್ದರಿಂದ ಅರ್ಜುನ ಇವನಿಗೆ ಮರಣದಂಡನೆ ಸರಿ ಅಂತಂದ ಭಗವಂತ. ಯಾತಕ್ಕೆ ಅಂದ್ರೆ ಪರೀಕ್ಷತಾ ಧರ್ಮಂ. ಅರ್ಜುನನಿಗೆ ಮನಸ್ಸಿನಲ್ಲಿ ಯಾವ ರೀತಿ ಧರ್ಮದ ಒಂದು ದೃಢತೆ ಇದೆ ಅಂತ. ಅದಕ್ಕೋಸ್ಕರವಾಗಿ ಅರ್ಜುನಿಗೆ ಹೇಳೋಣ, ಇರ್ಲಿ ಕೃಷ್ಣ, ಈಗ ನಮ್ಮಲ್ಲಿ ಒಂದು ನಡವಳಿಕೆ, ನಾವ್ ಏನ್ ಮಾಡ್ಬೇಕಾದ್ರೂ ಕೂಡ ಅಣ್ಣ ಇನ್ನು ಮುಂದೆ ತೀರ್ಮಾನ ಆಗ್ಬೇಕು. ನಾನು ಪ್ರತಿಜ್ಞೆ ಏನೋ ಮಾಡಿದ ಮಾತ್ರಕ್ಕೆ ನಾನು ಯಜಮಾನ ಅಲ್ಲ. ತೀರ್ಮಾನ ನಾನು ತಗೊಳಕ್ ಬರೋದಿಲ್ಲ. ತೀರ್ಮಾನ ಯಾರು ತಗೊಳ್ಬೇಕು? ಅಣ್ಣ ತಗೋಬೇಕು. ಏನಾದ್ರೂ ಅಣ್ಣನ ಮುಂದೆ ಕರ್ಕೊಂಡು ಹೋಗ್ಬೇಕು. ಆಗ್ಲಿ, ಶಿಬಿರ ಕರ್ಕೊಂಡು ಹೋಗೋಣ, ಅಣ್ಣ ತೀರ್ಮಾನ ಕೊಡ್ಲಿ, ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಇಡೀ ಪಾಂಡವರ ಎಲ್ಲಾ ಜಾಗದಲ್ಲೂ ಹಾಗೆ ಏನ್ ಹೇಳಿದ್ರು ಕೂಡ ಅಣ್ಣ ಒಪ್ಪಿಗೆ ಕೊಡ್ಬೇಕು. ಅಣ್ಣ ಹೇಳಿದ್ಮೇಲೆ ತೀರ್ಮಾನ ಅಂತ. ಸರಿ, ಕರ್ಕೊಂಡು ಹೋಗಿದ್ದಾರೆ ಶಿಬಿರಕ್ಕೆ. ಆ ಸಂದರ್ಭದಲ್ಲಿ ದ್ರೌಪದಿಗೆ ತಿಳಿಸಿದ ಅರ್ಜುನ, ದ್ರೌಪದಿ ನೋಡು, ನಿನ್ನ ಮಗುವನ್ನು ಕೊಂದಂತಹ, ಮಕ್ಕಳನ್ನು ಕೊಂದಂತಹ ಈ ದುಷ್ಟ ಕರ್ಕೊಂಡ್ಬಂದಿದ್ದೀನಿ ನೋಡು ಅಂತ ಹೇಳೋಣ. ದ್ರೌಪದಿ ಶಿಬಿರದಿಂದ ಹೊರಗೆ ಬಂದಿದ್ದಾಳೆ. ಬಂದು ನೋಡ್ತಾ ಇದ್ದಾಳೆ, ಪಶುವನ್ನ ಅಂದ್ರೆ ಪ್ರಾಣಿಗಳನ್ನು ಕಟ್ಟೋ ಹಾಗೆ ಕಟ್ಟಿಬಿಟ್ಟಿದ್ದಾರೆ. ಈ ಅಶ್ವತ್ಥಾಮ ತಲೆ ತಗ್ಗಿಸ್ಬಿಟ್ಟಿದ್ದಾನೆ. ತಾನು ಮಾಡಿರುವಂತಹ ಆ ಹೀನ ಕೃತ್ಯಕ್ಕೆ ಅವನಿಗೆ ತಲೆ ಎತ್ತಕ್ಕೂ ಚೈತನ್ಯವಿಲ್ಲ, ಧೈರ್ಯವಿಲ್ಲ. ಎರಡು ಕೈಯನ್ನು ಕಟ್ಟಿಬಿಟ್ಟಿದ್ದಾರೆ, ಅವನಿಗೆ ತಲೆ ಮುಸುಕು ಹಾಕ್ಬಿಟ್ಟಿದ್ದಾರೆ. ನೋಡಿದ್ರೆ ಯಾರಿಗಾರು ದುಃಖವಾಗುತ್ತೆ. ಅಂತ ಒಂದು ಅಶ್ವತ್ಥಾಮನ ಸ್ಥಿತಿಯನ್ನು ನೋಡಿದ್ಲು. ಅಲ್ಲ, ಗುರುಪುತ್ರನನ್ನು ಹೀಗೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ದ್ರೌಪದಿ ಹೇಳ್ತಾ ಇದ್ದಾಳೆ. ಉವಾಚ ಚಾಸಹಂತ್ಯಸ್ಯ ಬಂಧನಾನಯನಂ ಸತಿ ಮುಚ್ಯತಾಮೇಷ ಬ್ರಾಹ್ಮಣೋ ನಿತರಾಂ ಗುರು ಸರಹಸ್ಯೋಧನುವೇದಃ ಸವಿಸರ್ಗೋಪಸಂಶಯಃ ಅಸ್ತ್ರಗ್ರಾಮಶ್ಚ ಭವತಾ ಶಿಕ್ಷಿತೋ ಯದನುಗ್ರಹಾತ್ ಸ ಏಷ ಭಗವಾನ್ ದ್ರೋಣಃ
प्रजारूपेण वर्तते तस्यात्मनोऽर्थं पत्न्यास्ते नान्वगात् वीरसूकृपी. ಅವಾಗ ದ್ರೌಪದಿಗೆ ಸಹಿಸ್ಕೊಳಕ್ಕೆ ಆಗ್ಲಿಲ್ಲ. ತಲೆ ಹೆಚ್ಕೊಳ್ತಾ ಇದ್ದಾಳೆ, ತಲೆ ಚಚ್ಕೊಳ್ತಾ ಇದ್ದಾಳೆ. ಅಲ್ಲ, ಮುಂಚೆ ಬಿಚ್ಚಿರಿ ಇವನನ್ನ. ಬಂದಿರೋನ್ ಯಾರೋ ನಮ್ಮ ಗುರುಪುತ್ರ ಬ್ರಾಹ್ಮಣನನ್ನ ಹೀಗೆ ನೀವು ಪ್ರಾಣಿಗಳಂತೆ ಕಟ್ಟಿಬಿಟ್ಟು ವಧೆ ಕರ್ಕೊಂಡ್ ಬರ್ತಾ ಇದ್ದೀರಾ. ಅಲ್ಲಪ್ಪ, ಯಾವ ದ್ರೋಣಾಚಾರ್ಯರು ನಿಮಗೆ ಇಡೀ ಧನುರ್ವೇದದ ರಹಸ್ಯವನ್ನ, ಯಾವ ರೀತಿ ಬಾಣ ಪ್ರಯೋಗ ಮಾಡಬೇಕು, ಯಾವ ರೀತಿ ಉಪಸಂಹಾರ ಮಾಡಬೇಕು, ಯಾವ ರೀತಿ ಯುದ್ಧ ಮಾಡಬೇಕು ಅಂತ ಹೇಳಿ ಯಾವ ದ್ರೋಣಾಚಾರ್ಯರು ನಿಮಗೆ ಕಲಿಸಿದ್ರೋ ಅಂಥ ದ್ರೋಣಾಚಾರ್ಯರು ಈ ಒಂದು ಮಗನ ರೂಪದಲ್ಲಿದ್ದಾರೆ. ಯಾಕೆ ಅಂತಂದ್ರೆ ಪ್ರಜಾಯಸೆ ತದುತೆ ಮರ್ತ್ಯಾಮೃತಂ ಅಂತ ಹೇಳ್ಬಿಟ್ಟು ನೀನು ಪ್ರಜೆಯ ರೂಪದಲ್ಲಿ ನೀನೇ ಹುಟ್ಟುತ್ತೀಯ ಅಂತ. ಜಾಯ ಅಂತಂದ್ರೆ ಜಾಯತೆ ಅಸ್ಯಾಂ ಪುತ್ರ ರೂಪೇಣ ಇತಿ ಜಾಯ ಅಂತ. ಹೆಂಡತಿಯಲ್ಲಿ ತಾನೇ ಮಗನ ರೂಪದಿಂದ ಹುಟ್ಟುತ್ತಾನೆ, ಆದ್ರಿಂದ ಅವಳಿಗೆ ಜಾಯ ಅಂತ ಹೆಸರು. ಈ ಅಶ್ವತ್ಥಾಮ ಯಾರೋ ಆತ್ಮಾವೈ ಪುತ್ರನಾಮಾಸಿ ಅಂತ ಆ ದ್ರೋಣಾಚಾರ್ಯರ ಸಾಕ್ಷಾತ್ ಮಗ. ಅಂಥ ಒಬ್ಬ ದ್ರೋಣಾಚಾರ್ಯರ ಮಗನನ್ನ ನೀವು ಕುತ್ಕೊಂಡ್ಬಿಟ್ಟು ವಧಿಸ್ತೀನಿ ಅಂತ ಇದ್ದೀರಲ್ಲ, ಇದು ಖಂಡಿತವಾಗಿಯೂ ನಾನು ಒಪ್ಪೋದಿಲ್ಲ. ಅಷ್ಟೇ ಅಲ್ಲ, ಈಗ ದ್ರೋಣಾಚಾರ್ಯರು ಹೋಗಿರ್ಬೋದು, ಅವರ ಪತ್ನಿ ಆ ಕೃಪಿ ಇನ್ನೂ ಕೂಡ ಬದುಕಿದ್ದಾಳೆ. ಅಲ್ಲ, ನಾನು ನನ್ನ ಮಕ್ಕಳನ್ನು ಕಳ್ಕೊಂಡು ಅಳ್ತಾ ಇದ್ದೀನಿ, ಈಗ ನಿಮ್ಮ ಗುರುಪತ್ನಿನೂ ಕೂಡ ಅಳ್ಬೇಕಾ? ಮಕ್ಕಳನ್ನು ಮಧ್ಯಮಹಾಭಾಗ ಭವದ್ಭಿರ್ಗೌರವಂ ಕುಲಂ ವ್ರಜಿನಂ ನಾರ್ಹತಿ ಪ್ರಾತುಂ ಪೂಜ್ಯಂ ವಂದ್ಯಭಿಮಿಕ್ಷಶಃ ಮಾರೋದೀದಸ್ಯ ಜನನಿ ಗೌತಮೀ ಪತಿದೇವತಾ ಯಥಾಹಂ ಮೃತವತ್ಸಾ ಆರ್ತಾ ರೋದಿನಿ ಅಶ್ರುಮುಖೀನು ಯೈಃ ಕೋಪಿತಂ ಬ್ರಹ್ಮಕುಲಂ ರಾಜನ್ಯೈಃ ಅಜಿತಾತ್ಮಭಿಃ ತತ್ಕುಲಂ ಪ್ರದಹತ್ಯಾಶು ಸಾನುಬಂಧಂ ಶುಚಾಪಿತ್ರಂ. ಆದ್ದರಿಂದ ನೀವೆಲ್ಲ ಧರ್ಮಜ್ಞರಾಗಿದ್ದೀರಿ, ಎಲ್ಲರೂ ಕೂಡ ಮಹಾಭಾಗರು, ಮಹಾತ್ಮರು, ಪಾಂಡವರು ಅಂತಂದ್ರೆ ಈ ಸಂದರ್ಭದಲ್ಲಿ ಗುರುಗಳ ವಂಶಕ್ಕೆ ನಿಮ್ಮಿಂದ ಅನ್ಯಾಯ ಆಗೋದು ಬೇಡ. ನಿಮ್ಮಿಂದ ಪಾಪ ಗುರುವಂಶಕ್ಕೋಸ್ಕರ ಗುರುದ್ರೋಹವನ್ನ ನೀವು ಮಾಡಬೇಡಿ. ಯಾವತ್ತೂ ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಗುರುವಿನಲ್ಲಿ ಯಾವ ನಡವಳಿಕೆ ಇರಬೇಕೋ ಗುರುಪುತ್ರನಲ್ಲೂ ಅದೇ ನಡವಳಿಕೆ ಇಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಅಶ್ವತ್ಥಾಮನು ಎಷ್ಟೇ ಪಾಪವನ್ನು ಮಾಡಿರಲಿ, ನಿಮಗೂ ಗುರುಪುತ್ರ, ಇವನಿಗೆ ನೀವು ನಮಸ್ಕಾರ ಮಾಡಬೇಕು. ನಾನೀಗ ನನ್ನ ಮಕ್ಕಳನ್ನು ಕಳ್ಕೊಂಡು ನಾನು ಅಳ್ತಾ ಇದ್ದೀನಲ್ಲ, ಅದೇ ರೀತಿ ಈ ಅಶ್ವತ್ಥಾಮನ ತಾಯಿ ನಿಮ್ಮ ಗುರುಪತ್ನಿ ಮಗನನ್ನು ಕಳ್ಕೊಂಡು ಅವಳು ಅಳಬೇಕಾಗಿಲ್ಲ. ಆ ದುಃಖ ಪುತ್ರ ಶೋಕ ಅನ್ನೋದು ನನಗ್ ಗೊತ್ತು, ಗುರು ಪತ್ನಿಗೂ ಆ ಶುಕ ಬರ್ಬೇಕಾ? ಆದ್ರಿಂದ ಹೇಳ್ತಾ ಇದ್ದೀನಿ, ಯಾರೇ ಆಗಲಿ ಗುರುಗಳ ವಂಶಕ್ಕೆ ಯಾರು ದ್ರೋಹವನ್ನು ಮಾಡ್ತಾರೆ, ರಾಜರಾದವರು ಗುರುಗಳ ವಿಷಯದಲ್ಲಿ ಅನ್ಯಾಯ ಮಾಡ್ತಾರೆ, ಆ ವಂಶವೇ ನಿರ್ವಂಶವಾಗಿ ಹೋಗುತ್ತೆ. ಎಷ್ಟೋ ನಮ್ಮ ರಾಜರ ಉದಾಹರಣೆ ನೋಡಿದೀನಿ. ಪುರೋಹಿತರನ್ನ ಗುರುಗಳನ್ನ ಅವಮಾನ ಮಾಡಿದ್ದಕ್ಕೆ ವಂಶ ನಿರ್ವಂಶವಾಗಿ ಹೋಗಿದೆ. ಈಗ ಏನೋ ನಮ್ಮ ಸೊಸೆ ಗರ್ಭಿಣಿಯಾಗಿದ್ದಾಳೆ, ಉತ್ತರನ ಪತ್ನಿ, ಉತ್ತರನ ತಂಗಿಯಾದಂತಹ ಉತ್ತರೆ ಅಭಿಮನ್ಯುವಿನ ಪತ್ನಿ ಗರ್ಭಿಣಿಯಾಗಿದ್ದಾಳೆ, ನಮ್ಮ ವಂಶವಾದರೂ ಉಳಿಬೇಕು. ಆದ್ದರಿಂದ ಖಂಡಿತವಾಗಿಯೂ ಕೂಡ ಈ ಅಶ್ವತ್ಥಾಮನನ್ನ ವಧೆ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ. ಮುಚ್ಯತಾಂ ಹೇಳ್ಬಿಡ್ತಾಳೆ, ಮುಂಚೆ ಬಿಟ್ಟು ಬಿಡಿ, ಹಾಳಾಗಿ ಹೋಗ್ಲಿ, ನಮಗ್ ಬೇಡ. ಈ ಗುರುಪುತ್ರನನ್ನ ವಧೆ ಮಾಡೋ ಅನ್ಯಾಯ ನಮ್ಮನೆಯಿಂದ ನಡೆಯೋದು ಬೇಡ,
ಬಿಟ್ಟು ಬಿಡಿ ಸಾಕು, ನನಗಿದನ್ನು ನೋಡಕ್ ಆಗ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ 5 ಜನ ಮಕ್ಕಳನ್ನ ಕಳ್ಕೊಂಡಿದ್ದಾಳೆ. ಒಂದು ಪಾಪ ಮಾಡದೇ ಇರುವಂತಹ ಮಕ್ಕಳನ್ನು ಕಳ್ಕೊಂಡ್ರು ಕೂಡ, ಅಂಥ ದ್ರೋಹಿ ಎದುರು ಬಂದ್ರು ಕೂಡ ಅವಳು ಹೇಳ್ತಾಳೆ, ಈ ಸಂದರ್ಭದಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡಬೇಕು, ಆ ಗುರುಶಾಪ ತಟ್ಟತ್ತೆ ನಮ್ಮ ವಂಶಕ್ಕೆ, ಆದ್ದರಿಂದ ಬಿಟ್ಟು ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾಳೆ. ಅವಳು ಹೇಳಂತಹ ಮಾತು ಧರ್ಮಯುಕ್ತವಾಗಿದೆ, ನ್ಯಾಯವಾಗಿದೆ, ಅತ್ಯಂತ ಕರುಣಾಜನಕವಾಗಿದೆ. ಅದರಲ್ಲಿ ಯಾವುದೇ ಒಂದು ಅನ್ಯಾಯ ಮೋಸ ಇಲ್ಲ. ಅದನ್ನ ಧರ್ಮರಾಜ ನೋಡ್ದ, ದ್ರೌಪದಿ ಹೇಳೋದು ಸರಿಯಾಗಿದೆ, ಅರ್ಜುನ ಬಿಟ್ಬಿಡೋಣಪ್ಪ ಅಂತಂತಾನೆ. ನಕುಲ, ಸಹದೇವ, ಸಾತ್ವಿಕಿ, ಅರ್ಜುನ, ಕೃಷ್ಣ ಎಲ್ಲರೂ ಕೂಡ ಹೌದು ಅಣ್ಣ ನೀನು ಹೇಳಿದ್ಮೇಲೆ ಬಿಟ್ಬಿಡೋಣ ಅಂತಾರೆ. ಆದ್ರೆ ಭೀಮನಿಗೆ ಮಾತ್ರ ಸಮಾಧಾನವಾಗ್ತಾ ಇಲ್ಲ. ತತ್ರಾಹ ಮರಿಷಿತೋ ಭೀಮ ಕೊಂದಿಲ್ಲ. ಅವಾಗ ಭೀಮನಿಗೆ ಅತ್ಯಂತ ಒಂದು ಅಸಹನೆ ಆಗ್ಬಿಡುತ್ತೆ. ಅಲ್ಲ ಏನು ಅಂತ ಬಿಡ್ಬೇಕು ಅಂತ ಹೇಳ್ತಾ ಇದ್ದೀರಿ? ದ್ರೌಪದಿ ಹೇಳಿದ್ದು ಅಂತ ದ್ರೌಪದಿಗೆ ಏನ್ ತಿಳುವಳಿಕೆ ಇದೆ? ಇವನು ಮಾಡಿರೋ ಅನ್ಯಾಯವಲ್ಲ ಇದು. ಹೇಳ್ತಾನೆ, ನಭರ್ತು ನಾತ್ಮನಶ್ಚಾರ್ಥೆ ಯೋಹನ್ ಸುಪ್ತಾನ್ ಶಿಶೂನ್ ಮೃತ. ದುರ್ಯೋಧನನಿಗೆ ಸಂತೋಷವಾಗಲಿಲ್ಲ, ಇವನಿಗೆ ಸಂತೋಷವಲ್ಲ. ಸುಮ್ಮನೆ ಮಲಗಿದಂತಹ ಮಕ್ಕಳನ್ನು ಕೊಂದಿದಾನಲ್ಲ, ಇಂಥ ಶಿಶು ಹತ್ಯೆ ಮಾಡಿದಂತಹ ಈ ದುಷ್ಟನಿಗೆ ನಾನು ಖಂಡಿತವಾಗಿಯೂ ಬಿಡುಗಡೆಯನ್ನು ಒಪ್ಪೋದಿಲ್ಲ, ಕೊಲ್ಲಬೇಕು. ಏನ್ ಮಾಡುದು ನಾನು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಭೀಮ ವೀಟೋ ಚಲಾಯಿಸ್ಬಿಡ್ತಾನೆ. ಈಗ ಏನ್ ಮಾಡೋದು? ಪಾಂಡವರಲ್ಲಿ ಧರ್ಮರಾಜ ಹೇಗೆ ಅಣ್ಣನೋ ಅರ್ಜುನನಿಗೆ, ಭೀಮನು ಅಣ್ಣ. ಒಬ್ಬ ಅಣ್ಣ ಬಿಡುಗಡೆ ಮಾಡಬೇಕು ಅಂತಾನೆ, ಇನ್ನೊಬ್ಬ ಅಣ್ಣ ಕೊಲ್ಲಬೇಕು ಅಂತಾನೆ. ಈ ಸಂದರ್ಭದಲ್ಲಿ ಏನ್ ಮಾಡಬೇಕು? ಅವಾಗ ಅರ್ಜುನನ ನೋಡ್ತಾ, ಅರ್ಜುನ ಈಗ ಒಂದು ಧರ್ಮ ಸಂಶಯ ಬಂತು, ಸಂಕಟ ಬಂತು, ಇದಕ್ಕೆ ಏನ್ ಪರಿಹಾರ ಮಾಡ್ತೀಯಪ್ಪ ಹೇಳು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಬ್ರಹ್ಮ ಬಂಧುರ್ನ ಹಂತವ್ಯಃ ಆತತಾಯಿ ವಧಾರ್ಹಣಃ ಮಯೈವೋ ಭಯಮಾಮ್ನಾತಂ ಪರಿಪಾಹ್ಯನುಶಾಸನಂ ಕುರು ಪ್ರತಿಶ್ರುತಂ ಸತ್ಯಂ ಯತ್ತತ್ಸಾನ್ತ್ವಯತಾ ಪ್ರಿಯಾಮ ಪ್ರಿಯಂ ಚ ಭೀಮಸೇನಸ್ಯ ಪಾಂಚಾಲ್ಯ ಮಹ್ಯಮೇವ ಚ. ಇಲ್ಲಿ ಬ್ರಹ್ಮಬಂಧುರ್ನ ಹಂತವ್ಯ ಶಾಸ್ತ್ರದಲ್ಲಿ ಏನಾಗಿದೆ ಅಂದ್ರೆ, ಮರಣದಂಡನೆಯನ್ನ ವಿಧಿಸಬೇಕಾದ್ರೆ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಂಥವನು ಏನೇ ಹೇಗೆ ಇರ್ಲಿ, ಸಂಧ್ಯಾ ವಂದನೆ ಮಾಡ್ತಾ ಇಲ್ಲ, ಅವನು ಯಾವುದೇ ರೀತಿ ಧರ್ಮ ಕೆಲಸ ಮಾಡ್ತಾ ಇಲ್ಲ, ನಾಮಸ್ಮರಣೆ ಮಾಡ್ತಾ ಇಲ್ಲ, ಆಚಾರವನ್ನು ಇಟ್ಕೊಂಡಿಲ್ಲ, ಮಹಾ ದುಷ್ಟ ಆಗಿದ್ದಾನೆ ಅಂತಂದ್ರೂ ಕೂಡ ಅಂಥವನಿಗೆ ಮರಣದಂಡನೆಯನ್ನು ವಿಧಿಸಬೇಡಿ. ಅವನನ್ನ ದೇಶಭ್ರಷ್ಟನನ್ನಾಗಿ ಮಾಡಬಹುದು, ಸರ್ವಸ್ವವನ್ನು ಅಪಹಾರ ಮಾಡಿ ಅವನನ್ನ ನಿಸ್ಸತ್ವನನ್ನಾಗಿ ಮಾಡಿ ಕಳಿಸಬಹುದೇ ಹೊರತು ವಧೆ ಮಾಡಬಾರದು ಅಂತ ಶಾಸ್ತ್ರ. ಆದ್ರೆ ಅದೇ ಶಾಸ್ತ್ರದಲ್ಲಿ ಆತತಾಯಿ ವಧಾರ್ಹಣ ಅಂತ, ಆತತಾಯಿನ ಮಾಯಾಂತಂ ಹನ್ಯಾದೇವ ವಿಚಾರೆಯನ್ನು, ಯಾರು ಆತತಾಯಿ ಈ ರೀತಿ ನಮ್ಮ ವಿಷಯದಲ್ಲಿ ಯಾವತ್ತೂ ಕೂಡ ಕ್ಷಮಿಸಲಾಗದ ಅನ್ಯಾಯವನ್ನು ಮಾಡಿದ್ದಾನೆ ಅಂಥವನನ್ನ ವಧಿಸಲೇಬೇಕು. ಎರಡೂ ಶಾಸ್ತ್ರ. ನಾನೇ ಎರಡೂ ಹೇಳಿದ್ದೆ ನಿನಗೆ. ಈಗ ನೋಡಪ್ಪ, ಇಬ್ಬರು ಅಣ್ಣಂದ್ರು ಹೇಳ್ತಾ ಇದ್ದಾರೆ, ಇದಕ್ಕೆ ಏನಾದ್ರೂ ಒಂದು ಮಧ್ಯದ ರಾಜಿ ಮಾಡಬೇಕು. ಈಗ ಆ ಅಣ್ಣಂಗೂ ಬೇಜಾರಾಗಬಾರ್ದು, ಈ ಅಣ್ಣಂಗೂ ಬೇಜಾರಾಗಬಾರ್ದು. ಅದಕ್ಕೋಸ್ಕರವಾಗಿ ನೀನು ಪ್ರತಿಜ್ಞೆ ಮಾಡಿದ್ಯಾ ದ್ರೌಪದಿಯನ್ನು ಸಮಾಧಾನ ಮಾಡೋದಕ್ಕೋಸ್ಕರವಾಗಿ. ಈಗ ದ್ರೌಪದಿಗೂ ಸಂತೋಷವಾಗ್ತದೆ. ದ್ರೌಪದಿ ಹೇಳ್ಬಿಟ್ಟಿದ್ದಾಳೆ, ಮುಚ್ಚತಾ ಅಂತ ಹೇಳ್ಬಿಟ್ಟಿದ್ದಾಳೆ, ಈ ಅಶ್ವತ್ಥಾಮನನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದಾಳೆ. ಆದ್ರಿಂದ ದ್ರೌಪದಿಗೆ ಸಂತೋಷವಾಗ್ಬೇಕು ಅಂದ್ರೆ ಸಾಯಿಸಬಾರ್ದು. ಭೀಮ ಹೇಳ್ತಾ ಇದ್ದಾನೆ, ಖಂಡಿತವಾಗಿಯೂ ಒಪ್ಪಲ್ಲ ಅಂತ ಇದ್ದಾನೆ. ಭೀಮಿಗೆ ಸಂತೋಷವಾಗ್ಬೇಕಾದ್ರೆ ಇವನಿಗೆ ಮರಣಕ್ಕೆ ಸಮಾನವಾದ ಶಿಕ್ಷೆ ಕೊಡಬೇಕು. ಆದ್ದರಿಂದ ನೀನು ಎರಡನ್ನೂ ಯೋಚನೆ ಮಾಡಿಬಿಟ್ಟು ಯಾವುದಾದ್ರೂ ಒಂದು ದಾರಿಯನ್ನು ತೀರ್ಮಾನ ಮಾಡಪ್ಪ ಅಂತಂದೋಣ. ಅರ್ಜುನ ಸಹಸಾಜ್ಞಾಯ ಹರೇರ್ಹಾರ್ದಮಥಾಸಿನ ಮಣಿಂ ಜಹಾರ ಮೂರ್ಧನ್ಯಂ ದ್ವಿಜಸ್ಯ ಸಹ ಮೂರ್ಧಜಂ ವಿಮುಚ್ಯ ರಶನಾಬಂಧಂ ಬಾಲಹತ್ಯಾ ಹತಪ್ರಭಂ ತೇಜಸಾ ಮಣಿನಾಹೀನಂ
ಶಿಬಿರಾನ್ ನಿರಯಾಪಯತ್. ಅರ್ಜುನನಿಗೆ ಅರ್ಥ ಆಗ್ಬಿಡ್ತು. ನಮ್ಮಲ್ಲಿ ಇದಕ್ಕೆ ವಿಶೇಷ ಮಾಯ ಹೇಳ್ತಾ ಇದ್ರು, ಇಬ್ರಿಗೂ ಬೇಡ ಅಂತ ಒಂದ್ ಮಧ್ಯದ ಪಂಚಾಯಿತಿ ಅಂತ. ಅವರು ಒಬ್ಬರ ಹೆಸರನ್ನೇ ಹೇಳ್ತಾ ಇದ್ರು, ದೊಡ್ಡವರು ಅವರ ಹೆಸರಲ್ಲ, ಇಲ್ಲಲ್ಲ ನಾವು ಹೇಳೋದಲ್ಲ. ಅವರು ಇದಕ್ಕೆ ಇವರು ಸ್ವಾಮಿ 50 ರೂಪಾಯಿ ಕೊಟ್ಬಿಡ್ಬೇಕು ಅಂತ, ನಾನು 50 ಕೊಡ್ತೀನಿ ಅಂತಂದ. 100 ರೂಪಾಯಿ ಕಮ್ಮಿ ಆಗೋದಿಲ್ಲ ಅಂತಂದ. ತಕ್ಷಣ ಅವ್ರೇನ್ ಮಾಡ್ತಾ ಇದ್ರು, ಸರಿ ಕಣೋ 75 ರೂಪಾಯಿಗೆ ಒಪ್ಪಿಸ್ಕೊಂಡ್ಬಿಡ್ರ. ಅವನು 100 ಅಂದ, ನೀನು 50 ಅಂದ್ಯಾ, ಇಬ್ಬರಿಗೂ ಒಂದು ಮಧ್ಯ ಮಾಡಿದೀನಿ, 75 ತೀರ್ಮಾನ ಮಾಡ್ರಿ ಅಂತ. ಅದಕ್ಕೆ ಈ ಪಂಚಾಯಿತಿ ನಮ್ಮ ವಿಶೇಷ ಮಯ ತಮಾಷೆ ಮಾಡ್ತಾ ಇದ್ರು. ಹಾಗೆ ಅರ್ಜುನನಿಗೆ ಅರ್ಥವಾಗ್ಬಿಡ್ತು. ಈಗ ಕೃಷ್ಣನ ಅಭಿಪ್ರಾಯದಲ್ಲಿ ಇವನು ಜೀವಚ್ಛವವಾಗ್ಬೇಕು, ಬದುಕಿದ್ರು ಶವದಂತೆ ಇರಬೇಕು. ದ್ರೌಪದಿಯ ಅಭಿಪ್ರಾಯದಲ್ಲಿ ಅಶ್ವತ್ಥಾಮನ ಕೊಲ್ಲಬಾರದು. ಏನ್ ಮಾಡೋದು? ಅಶ್ವತ್ಥಾಮರು ಹುಟ್ಟಬೇಕಾದ್ರೆ ಸಹಜವಾಗಿ ಒಂದು ಮಣಿಯ ಜೊತೆಯಲ್ಲಿ ಹುಟ್ಟಿದ್ರು. ಆ ಮಣಿ ಅವರ ತಲೆಯಲ್ಲಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅವರಿಗೆ ಹಸಿವಾಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಭಯವಾಗೋದಿಲ್ಲ, ಗಾಬರಿ ಆಗೋದಿಲ್ಲ, ಯಾವುದೇ ರೀತಿ ಪರಾಜಯವಾಗೋದಿಲ್ಲ, ಯಾವತ್ತೂ ಕೂಡ ಉತ್ಸಾಹ ಇರುತ್ತೆ ಆ ಮಣಿ ಇರೋ ತನಕ. ಹಾಗಾಗ್ಬಿಟ್ಟು ಅವನ ಒಂದು ಯಾವ ಮಣಿ ಇತ್ತು, ದಿವ್ಯವಾದಂತಹ ಮಣಿ, ಆ ಮಣಿಯನ್ನ ತಲೆಯಿಂದ ಕತ್ತರಿಸ್ಬಿಟ್ಟ ಅರ್ಜುನ. ಅವಾಗ ಕೃಷ್ಣ ಶಾಪ ಕೊಡ್ತಾನೆ ಅಂತ ಹೇಳ್ತಾರೆ. 1000 ವರ್ಷ ನೀನು ಅತ್ಯಂತ ಒಂದು ಮಲಿನನಾಗಿ ಎಲ್ಲ ರೀತಿಯ ರೋಗದಿಂದ ನರಳುತ್ತಾ ಜನಗಳಿಂದ ಚೀತು ಅನ್ನಿಸ್ಕೊಳ್ಳೋ ಹಾಗೆ ನೀನು ನಿಂತಲ್ಲಿ ನಿಲ್ಲದೆ ಅಲೀತಾ ಇರಬೇಕು, ಹೋಗು, ನಿನಗಿದೇ ಶಿಕ್ಷೆ ಅಂತ ಕಳಿಸ್ಬಿಟ್ಟ ಅಂತ. ಹೀಗೆ ಅವನನ್ನ ಆ ಯಾವ ಒಂದು ಹಗ್ಗದಿಂದ ಬಂಧಿಸಿದ್ರು, ಹಗ್ಗವನ್ನೆಲ್ಲ ಬಿಚ್ಚಿದ್ರು, ಅವನ ಮುಖದಲ್ಲಿ ಆ ಶಿಶುಗಳನ್ನು ಕೊಂದಿದ್ದಕ್ಕೆ ಅವನ ಮುಖ ಪೂರ ನಿಸ್ತೇಜವಾಗ್ಬಿಟ್ಟಿತ್ತು, ತಲೆ ತಗ್ಗಿಸ್ಬಿಟ್ಟಿದ್ದ. ಆಯ್ತು, ಈ ಒಂದು ಮಣಿಯನ್ನು ಅವನಿಂದ ಕಿತ್ಕೊಂಡ ಮೇಲೆ ಅವನ ಜೀವನದಲ್ಲಿ ಇನ್ನೇನು ಅವನಿಗೆ ಶಕ್ತಿಯೇ ಇರೋದಿಲ್ಲ. ಅವನ ಎಲ್ಲ ಶಕ್ತಿಗೂ ಮೂಲ ಆ ಮಣಿಯಾಗಿತ್ತು. ಆ ಮಣಿಯನ್ನು ಕಿತ್ಕೊಂಡ್ಬಿಟ್ಟು ಶಿಬಿರದಿಂದ ಅವನನ್ನ ಹೊರಕ್ಕೆ ತಳ್ಳಿದ್ದಾರೆ. ಅದಕ್ಕೆ ಭಾಗವತಕಾರರು ಹೇಳ್ತಾ ಇದ್ದಾರೆ, ಯಾವ ರೀತಿ ಶಿಕ್ಷೆಯಾಯಿತು ಇದು? ವಪನಂ ತ್ರವಿನಾದಾನಂ ಸ್ಥಾನಾನ್ಯರ್ಯಾಪಣಂ ತಥಾ ಯೇಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕಃ ಪುತ್ರಶೋಕಾತುರಃ ಸರ್ವೇ ಪಾಂಡವಾಃ ಸಹ ಕೃಷ್ಣಯಾ ಸ್ವಾನಾಮೃತಾನಾಂ ಯತ್ಕೃತ್ಯಂ ಚಕ್ರುಃ ನಿರ್ಹರಣಾಧಿಕಂ. ಅವನಿಗೆ ಪ್ರಾಣಾಪಾಯ ಮಾಡೋ ಹಾಗಿಲ್ಲ, ಪ್ರಾಣವನ್ನು ತೆಗೆಯೋ ಹಾಗಿಲ್ಲ ಅಂದಾಗ ಅವನಿಗೆ ತಲೆ ಬೋಳಿಸ್ಬಿಡ್ಬೇಕಂತೆ. ಇದು ಒಂದು ಪ್ರಾಣಾಪಾಯಕ್ಕೆ ಸಮಾನವಾದ. ಬಹಳ ಒಬ್ಬ ಅಭಿಮಾನಿಯಾದವನಿಗೆ ಅವನ ತಲೆ ಬೋಳಿಸ್ಬಿಟ್ರೆ ಅವನಿಗೆ ಅದಕ್ಕೆ ಪ್ರಾಣಾಪಾಯಕ್ಕೆ ಶಿರಚ್ಛೇದಕ್ಕೆ ಸಮವಾದ ಶಿಕ್ಷೆಯಿಂದ. ಅದೇ ರೀತಿ ಬ್ರಾಹ್ಮಣನಿಗೆ ಇಲ್ಲಿ ಮರಣದಂಡನೆ ಇಲ್ಲ ಅಂದ್ರೆ ಸರ್ವಸ್ವವನ್ನು ಕಿತ್ಕೊಂಡ್ಬಿಡೋದು, ದ್ರವಿಣಾದಾನ, ಅವನ ಸೊತ್ತನ್ನೆಲ್ಲ ಕಿತ್ಕೊಂಡ್ಬಿಡೋದು. ಅಥವಾ ಸ್ಥಾನ ನಿರ್ಯಾಪಣಂ, ಎಲ್ಲಿ ವಾಸ ಮಾಡ್ತಾ ಇದ್ದಾರೋ ಆ ಜಾಗದಿಂದ ಬಿಟ್ಟು ದೇಶಭ್ರಷ್ಟನನ್ನಾಗಿ ಮಾಡೋದು. ಹೀಗೆ ಬ್ರಹ್ಮ ಬಂಧುಗಳಿಗೆ ಶಾಸ್ತ್ರದಲ್ಲಿ ಇದೇ ವಧೆ ಅಂತ ಹೇಳಿದೆ ಹೊರತು ಯಾವುದೇ ಒಂದು ಶಾರೀರಿಕವಾದ ವಧೆಯನ್ನು ಹೇಳಿಲ್ಲ. ಅದಕ್ಕೋಸ್ಕರವಾಗಿ ಅವನ ಮಣಿಯನ್ನು ಕಿತ್ಕೊಂಡ್ಬಿಟ್ಟು ಅವನನ್ನ ದೇಶಭ್ರಷ್ಟನನ್ನಾಗಿ ಪಾಂಡವರು ಮಾಡಿದ್ದಾರೆ. ಆಮೇಲೆ ಅವರೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಕಳ್ಕೊಂಡು ಬಹಳ ದುಃಖಿಸಿದ್ರು. ಕೃಷ್ಣ ಸಮಾಧಾನ ಮಾಡಿಬಿಟ್ಟು ಈಗ ಮುಂದಿನ ಆ ಔಷಧೇಹಿಕ ಕ್ರಿಯೆಗಳೆಲ್ಲ ನಡೀಲಿಪ್ಪ. ಇಷ್ಟು ದಿವಸ 18 ದಿವಸ ಯುದ್ಧ ಮಾಡಿದ್ದಾರೆ. ಅವರಿಗೆಲ್ಲ ಎಲ್ಲರಿಗೂ ಕೂಡ ಯಾವುದೇ ಒಂದು ಔಷಧೇಹಿಕ ಕ್ರಿಯೆ ನಡೆದಿಲ್ಲ. ಆದ್ರೆ ಯುದ್ಧದಲ್ಲಿ ಮೃತರಾದವರಿಗೆ ಶಾಸ್ತ್ರದಲ್ಲಿ ಸದ್ಗತಿಯಾಗತ್ತೆ ಅಂತ ಹೇಳುತ್ತೆ. ಆದರೂ ಕೂಡ ನಮ್ಮ ಕಡೆಯಿಂದ ಒಂದು ಕರ್ತವ್ಯವನ್ನು ಮಾಡಬೇಕು, ಅದನ್ನೆಲ್ಲ ನೀವು ನಡೆಸಬೇಕು ಅಂತಂದಾಗ ಅವರೆಲ್ಲರೂ ಆ ಯುದ್ಧದಲ್ಲಿ ಮೃತರಾದವರಿಗೆ ಔಷಧೈಹಿಕ ಕ್ರಿಯೆಗೋಸ್ಕರವಾಗಿ ತೆರಳಿದರು ಅನ್ನೋರಿಗೆ ಈ ಒಂದು 7ನೇ ಅಧ್ಯಾಯ ಮುಗಿತಾ ಇದೆ. ಈಗ ಹೆಚ್ಚು ಕಮ್ಮಿ 5 ಗಂಟೆ 10 ನಿಮಿಷ ಆಗಿದೆ. ನಾಳೆ ದಿವಸ 4ರಿಂದ 5:15 ದಿವಸ 1 ಗಂಟೆ ಅಥವಾ 1:15 ಗಂಟೆ ಸಾಕು ಅಂತ ಗುರುಗಳು ಹೇಳಿದ್ದಾರೆ, ಜಾಸ್ತಿ ಹೊತ್ತು ಬೇಡ ಅಂತೇಳಿ. ನಾಳೆ ದಿವಸ ಆ ಉತ್ತರ ಗರ್ಭವನ್ನ ಭಗವಂತ ಕಾಪಾಡಿದ್ದು, ಕುಂತಿಯ ಸ್ತೋತ್ರ, ಭೀಷ್ಮ ಮುಕ್ತಿಯ ಭಾಗವನ್ನ ನಾಳೆ ದಿವಸ ನೋಡೋಣ. ಸ್ವಸ್ತಿ ಪ್ರಜಾಭ್ಯ. ಕರಾರವಿಂದೇನ
पदारविन्दं मुखारविन्दे विनिवेशयन्तं वटस्य पत्रस्य पुटेशयानं बालं मुकुन्दं बालं मुकुन्दं मनसा स्मरामि स्वस्ति प्रजाभ्यः परिपालयन्ताम् न्यायेन मार्गेण महीं महिषाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु।